Good evening, everyone. Welcome to YES-UPSC, the daily news analysis. Dear friends, if you are enjoying the video, please like the video, share it, and subscribe the channel. Hi, friends. Today's first current affairs is with 2 days for fast tag to kick in. Most vehicles are still not compliant. ಸೊ ನಮಗೆಲ್ಲ ಗೊತ್ತು ಫಾಸ್ಟ್ ಟ್ಯಾಗನ್ನು ಏನು ಫಾಸ್ಟ್ ಟ್ಯಾಗ್ ವೆಹಿಕಲ್ಗಳಲ್ಲಿ ಅಳವಡಿಕೆ ಮಾಡಬೇಕು, ಅದು ಮ್ಯಾಂಡೇಟ್ರಿ ಮಾಡಿದೆ ಗವರ್ಮೆಂಟ್ ಆಫ್ ಇಂಡಿಯಾ. ಸೊ ಮ್ಯಾಂಡೇಟ್ರಿ ಮಾಡಿರೋ ಪ್ರಕಾರ ಏನು ಟೋಲ್ ಪ್ಲಾಜಾಗಳಲ್ಲಿ ನಾವು ಪಾಸ್ ಆಗಬೇಕು, ಟೋಲ್ ಪ್ಲಾಜಾಗಳಲ್ಲಿ ಪಾಸ್ ಆಗುವಾಗ ಮುಂಚೆ ತುಂಬ ವೆಹಿಕಲ್ಗಳು ಕ್ಯೂ ನಿಲ್ತಾ ಇತ್ತು. ಸೊ ಇದರಿಂದ ತುಂಬ ತೊಂದರೆ ಆಗ್ತಾ ಇತ್ತು, ಟೈಮ್ ಡಿಲೇ ಆಗ್ತಾ ಇತ್ತು. ಪ್ರಾಪರ್ ಮ್ಯಾನ್ಯುಯಲ್ ಕಲೆಕ್ಷನ್ ಮಾಡ್ತಾ ಇದ್ರು. ಒಬ್ಬೊಬ್ರ ಹತ್ರನೂ ರೂಟ್ಗೆ ಅವ್ರಿಗೆ ಪ್ಯಾನಲ್ ಇಶ್ಯೂ ಮಾಡುವಾಗ ದೇ ಹ್ಯಾವ್ ಟು ವೆಯ್ಟ್ ಫಾರ್ ಸೋ ಲಾಂಗ್ ಟೈಮ್. ಸೊ ಇವಾಗ ಇದನ್ನು ಇಂಟ್ರಡ್ಯೂಸ್ ಮಾಡಿದ ಮೇಲೆ, ಏನು ಫಾಸ್ಟ್ ಟ್ಯಾಗನ್ನು ಇಂಟ್ರಡ್ಯೂಸ್ ಮಾಡಿದ್ಮೇಲೆ ಮ್ಯಾಂಡೇಟ್ರಿ ಏನು ಮಾಡಿದ್ದಾರೆ, ಇದರಲ್ಲಿ ಆ ಸ್ಟಿಕ್ಕರ್ ಇದ್ರೆ ಸಾಕು, ದೇ ಕ್ಯಾನ್ ಈಸಿಲಿ ಪಾಸ್. ಸೊ ಅದು ಕಂಪ್ಲೀಟ್ ಸ್ಕ್ಯಾನ್ ಮಾಡಿ ಅದಕ್ಕೆ ಎಷ್ಟು ಅಮೌಂಟ್ ಡಿಡಕ್ಷನ್ಸ್ ಆಗಬೇಕು ಅದು ಆಟೋಮೆಟಿಕಲಿ ಡಿಡಕ್ಷನ್ಸ್ ಆಗುತ್ತೆ, ರೈಟ್? ಸೊ ಅದ್ರದ್ದು ಡೀಟೇಲ್ಸ್ ಇದೆ, ವಿಲ್ ಸಿ ವಿಚ್ ಕಮ್ಸ್ ಇನ್ GS ಪೇಪರ್ 2 ಅಥವಾ GS ಪೇಪರ್ 3 ನಲ್ಲಿ ಇದು ನಿಮಗೆ ಓವರ್ಲ್ಯಾಪ್ ಆಗಿ ಬರುತ್ತೆ. ದ ಫಾಸ್ಟ್ ಟ್ಯಾಗ್ ಇಸ್ ಅ ರೀಲೋಡಬಲ್ ಟ್ಯಾಗ್. ದಿಸ್ ವೆರಿ ಇಂಪಾರ್ಟೆಂಟ್. ವಿಚ್ ಇಸ್ ಅ ರೀಲೋಡಬಲ್, ಇದು ಮೊದಲನೇ ಪಾಯಿಂಟ್ ನಿಮಗೆ ಕೊಡ್ತಾ ಇರೋದು. ದಟ್ ಅಲೋಸ್ ಆಟೋಮ್ಯಾಟಿಕ್ ಡಿಡಕ್ಷನ್ ಆಫ್ ಟೋಲ್. ಇಟ್ ಇಸ್ ಅ ಆಟೋಮ್ಯಾಟಿಕ್ ಡಿಡಕ್ಷನ್. ಮ್ಯಾನ್ಯುಯಲಿ ಅವ್ರು ನಿಂತ್ಕೋಬೇಕಾಗಿಲ್ಲ, ವೆಯ್ಟ್ ಮಾಡಬೇಕಾಗಿಲ್ಲ, ವಿತೌಟ್ ಹ್ಯಾವಿಂಗ್ ಟು ಸ್ಟಾಪ್ ದ ಫಾರ್ ಕ್ಯಾರಿಂಗ್ ಔಟ್ ದ ಕ್ಯಾಶ್ ಟ್ರಾನ್ಸಾಕ್ಷನ್ಸ್. ಸೊ ಅಲ್ಲಿ ಸ್ಟಾಪ್ ಮಾಡೋ ಅವಶ್ಯಕತೆ ಇಲ್ಲ, ಅವ್ರು ವೆಯ್ಟ್ ಮಾಡೋ ಅವಶ್ಯಕತೆ ಇಲ್ಲ. ಸೊ ಅವ್ರ ಪಾಡಿಗೆ ಅವರು ಮೂವ್ಮೆಂಟ್ ಮಾಡ್ಬೋದು. ಇಟ್ ವಿಲ್ ಆಟೋಮೆಟಿಕಲಿ ರೆಕಾರ್ಡೆಡ್, ರೈಟ್? ದ ಟ್ಯಾಗ್ ಯೂಸಸ್ ರೇಡಿಯೋ ಫ್ರೀಕ್ವೆನ್ಸಿ ಐಡೆಂಟಿಫಿಕೇಶನ್. ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ಎಕ್ಸಾಮ್ಸ್ ಎಲ್ಲ ಕ್ವಶನ್ ಕೇಳ್ಬೋದು ನಿಮಗೆ, RADF ಅಂದ್ರೆ ಏನು, ಅಥವಾ ಯಾವ ಟೆಕ್ನಾಲಜಿಯನ್ನು ಇದರಲ್ಲಿ ಯೂಸ್ ಮಾಡ್ತಾ ಇದ್ದಾರೆ ಅಂತ. ದಟ್ ಇಸ್ ರೇಡಿಯೋ ಫ್ರೀಕ್ವೆನ್ಸಿ ಐಡೆಂಟಿಫಿಕೇಶನ್ ಟೆಕ್ನಾಲಜಿ ದಟ್ ಈಸ್ ಫಿಕ್ಸ್ಡ್ ಆನ್ ದ ವಿಂಡ್ ಸೈಡ್ ಆರ್ ವಿಂಡ್ ಸ್ಕ್ರೀನ್ ಆಫ್ ದ ವೆಹಿಕಲ್ ಒನ್ಸ್ ಆಕ್ಟಿವ್. ಅದು ಆಕ್ಟಿವ್ ಆಗ್ಬೇಕಂತ ಹೇಳಿದ್ರೆ ಒಂದು ವಿಂಡ್ ಸ್ಕ್ರೀನಲ್ಲಿ ಹಾಕಿರ್ತಾರೆ, ರೈಟ್? ಸೊ ಅಲ್ಲಿಗೆ ರೈಟ್ ಹ್ಯಾಂಡ್ ಸೈಡ್ ಅಥವಾ ಅದಕ್ಕೆ ಆಲ್ಮೋಸ್ಟ್ 360 ಡಿಗ್ರಿ ಅಂದರೆ ಒಂದು ಎಷ್ಟು ಡೆಪ್ತ್ ಹೋದ್ರೂ ಕೂಡ ಅದನ್ನು ಕವರ್ ಮಾಡುವಂಥ ಕೆಪಾಸಿಟಿ ಇರುತ್ತೆ. ಬಟ್ ಅದು ಕೂಡ ವಿಂಡ್ ಸ್ಕ್ರೀನ್ ಆಫ್ ದ ವೆಹಿಕಲ್ ಸೈಡಲ್ಲಿ ಹಾಕಿರ್ತಾರೆ. A tag can be read from up to several feet. ಅದೇ ನಾನು ಹೇಳಿದ್ದು, ಅಪ್ ಟು ಸೆವರಲ್ ಫೀಟ್, ಎಷ್ಟೋ ಫೀಟ್ವರೆಗೂ ಅದು ಡೆಪ್ತನ್ನು ತಗೊಂಡು ರೀಡ್ ಮಾಡುತ್ತೆ. ಅವೇ ಅಂಡ್ ಡಸ್ ನಾಟ್ ನೀಡ್ ಟು ಬಿ ವಿತ್ ಇನ್ ಡೈರೆಕ್ಟ್ ಲೈನ್ ಆಫ್ ಸೈಟ್. ಒಂದು ಡೈರೆಕ್ಟ್ ಲೈನ್ ಸೈಟ್ ಇದ್ರೆ ಮಾತ್ರ ಸ್ಕ್ಯಾನ್ ಮಾಡುತ್ತೆ, ಇಲ್ಲಾಂದ್ರೆ ಸ್ಕ್ಯಾನ್ ಮಾಡಲ್ಲ, ಆ ಥರ ಅಲ್ಲ. ಈಗ ನಾವು ಶಾಪಿಂಗ್ ಮಾಲ್ಗಳಿಗೆ ಹೋದ್ರೆ ಏನಾದ್ರು ಶಾಪಿಂಗ್ ಮಾಡಿದ್ರೆ ಅವರು ಕೈಯಲ್ಲಿ ಒಂದು ಬಟನ್ ಹಿಡ್ಕೊಂಡು ಸ್ಕ್ಯಾನ್ ಮಾಡ್ತಾ ಇರ್ತಾರೆ ಆ್ಯಕ್ಚುಲಿ, ರೈಟ್? ಸೊ ರೇಡಿಯೋ ಫ್ರೀಕ್ವೆನ್ಸಿ ಐಡೆಂಟಿಫಿಕೇಶನ್ ಆ ಟ್ಯಾಗ್ಸನ್ನು ಸ್ಕ್ಯಾನ್ ಮಾಡ್ತಾ ಇರ್ತಾರೆ. ಆ ರೀತಿ ಸ್ಪೆಸಿಫಿಕ್ ಆಗಿ ಅಲ್ಲೇ ಹಿಡ್ಕೋಬೇಕು ಅಂತೇನಿಲ್ಲ, ಬಟ್ ಇಟ್ ವಿಲ್ ಸ್ಟಿಲ್ ಸ್ಕ್ಯಾನ್ಸ್, ರೈಟ್? The tag is valid. The tag is valid for 5 years. 5 ವರ್ಷಗಳಿದು ವ್ಯಾಲಿಡಿಟಿ ಇರುತ್ತೆ. And comes in several or different colors. ಅಂದರೆ ವೈಲೆಟ್, ಆರೆಂಜ್, ಯೆಲ್ಲೋ, ಗ್ರೀನ್, ಪಿಂಕ್, ಬ್ಲೂ, ಬ್ಲ್ಯಾಕ್. ಡಿಫ್ರೆಂಟ್ ಕಲರ್ಸ್ಗೆ, ಅಂದರೆ ಕಮರ್ಷಿಯಲ್ ವೆಹಿಕಲ್ಸ್ಗೆ ಬೇರೆ ಕಲರು, ರೆಸಿಡೆನ್ಷಿಯಲ್ ವೆಹಿಕಲ್ಸ್ಗೆ ಬೇರೆ ಕಲರು, 2 ಪ್ಯಾಸೆಂಜರ್ ವೆಹಿಕಲ್ಗೆ ಡಿಫ್ರೆಂಟ್ ಕಲರ್ಸ್ ಇರುತ್ತೆ, ರೈಟ್? ಆಟೋಗಳಿಗೆ ಬೇರೆ ಕಲರು, ರೈಟ್? ಲೈಕ್ ದಟ್ ವೆಹಿಕಲ್ಸ್ ಡಿಪೆಂಡೆನ್ಸಿ ಮೇಲೆ ಕಲರ್ಸನ್ನು ಚೇಂಜ್ ಮಾಡ್ತಾ ಇದ್ದಾರೆ. ಸೊ ಈಚ್ ಕಲರ್ ಈಸ್ ಅಸೈನ್ಡ್ ಟು ಅ ಪರ್ಟಿಕ್ಯುಲರ್ ಕ್ಯಾಟಗರಿ ಆಫ್ ವೆಹಿಕಲ್. ಯಾವ ಕ್ಯಾಟಗರಿ ವೆಹಿಕಲ್, ಹೆವಿ ಗುಡ್ಸಾ, ಸ್ಮಾಲ್ ವೆಹಿಕಲ್ ಗುಡ್ಸಾ, ಕಾರ್ಸಾ, ಪ್ಯಾಸೆಂಜರ್ ವೆಹಿಕಲ್ಸಾ, ರೈಟ್? ಹಾಗೆ ಇಂಡಿಯನ್ ಹೈವೇಸ್ ಮ್ಯಾನೇಜ್ಮೆಂಟ್ ಕಂಪನಿ ಲಿಮಿಟೆಡ್. ದಿಸ್ ವೆರಿ ಇಂಪಾರ್ಟೆಂಟ್. ಇಂಡಿಯನ್ ಹೈವೇಸ್ ಮ್ಯಾನೇಜ್ಮೆಂಟ್ ಕಂಪನಿ ಲಿಮಿಟೆಡ್, ಅ ಕಂಪನಿ ಇನ್ಕಾರ್ಪೊರೇಟೆಡ್ ಬೈ ನ್ಯಾಷನಲ್ ಹೈವೇ ಅಥಾರಿಟಿ ಆಫ್ ಇಂಡಿಯಾ. ಸೊ ನ್ಯಾಷನಲ್ ಹೈವೇ ಅಥಾರಿಟಿ ಆಫ್ ಇಂಡಿಯಾ ಏನಿದ್ದಾರೆ ಅವರು ಕಾನ್ಸ್ಟಿಟ್ಯೂಟ್ ಮಾಡಿರುವಂಥ ಇಂಡಿಯನ್ ಹೈವೇಸ್ ಮ್ಯಾನೇಜ್ಮೆಂಟ್ ಕಂಪನಿ ಲಿಮಿಟೆಡ್ ಆ್ಯಂಡ್ ನ್ಯಾಷನಲ್ ಪೇಮೆಂಟ್ ಕಾರ್ಪೊರೇಷನ್ ಆಫ್ ಇಂಡಿಯಾ, NPCI. ಗೊತ್ತು ನಮಗೆ NPCI ಏನು ಡಿಜಿಟಲ್ ಟೆಕ್ನಾಲಜಿಗೆ ಸಂಬಂಧಪಟ್ಟಂತೆ ಎಸ್ಟಾಬ್ಲಿಷ್ ಮಾಡಿದ್ವಿ ನಾವು, NPCI. ಈ ಎರಡರ ಸಮ್ಮುಖದಲ್ಲಿ ಆ್ಯಕ್ಚುಲಿ ಸೊ ಈ ಪ್ರೋಗ್ರಾಮು ಸಕ್ಸಸ್ ಆಗುತ್ತೆ. ಆ್ಯಂಡ್ ಇಂಪ್ಲಿಮೆಂಟಿಂಗ್ ದಿಸ್ ಪ್ರೋಗ್ರಾಮ್, ಈ ಎರಡನ್ನ ಇಂಪ್ಲಿಮೆಂಟ್ ಮಾಡ್ತಾ ಇರ್ತಕ್ಕಂಥ ಎರಡು ಆರ್ಗನೈಸೇಷನ್ಸು IHMLC, ಸೊ IHMCL ಆ್ಯಂಡ್ NPCI. ಪ್ಲೀಸ್ ರಿಮೆಂಬರ್ ಬೋತ್ ಆಫ್ ದೆಮ್. ನೆಕ್ಸ್ಟ್ ಆರ್ಟಿಕಲ್ ಇಸ್ ವಿಲೇಜರ್ಸ್ ಗಿವ್ ಅಪ್ ಸ್ಟೋನ್ ಥ್ರೋಯಿಂಗ್ ರಿಚುವಲ್ ಅಟ್ ಬುದ್ಧಿಸ್ಟ್ ಸೈಟ್. ಸ್ಟೋನ್ ಥ್ರೋಯಿಂಗ್ ಅಂತ ಹೇಳಿದ್ರೆ ಒಂದು ಮೂಢನಂಬಿಕೆ ಥರ ಫಾಲೋ ಮಾಡ್ತಾ ಇದ್ರು. ನಾವಿಲ್ಲಿ ಫಿಗರ್ಸಲ್ಲಿ ನೋಡ್ತಾ ಇದ್ವಿ. ಈ ಬುದ್ಧಿಸ್ಟ್ ಸೈಟ್ ಏನಿದೆ, ಸೊ ಇದಕ್ಕೆ ಅವ್ರಿಗೆ ಒಂದು ಟ್ರೆಡಿಷನಲ್ ಅದೊಂದು ಪೂಜಾ ಭಾವನೆಯಿಂದ ಮಾಡ್ತಾ ಇದ್ರು. ಇಲ್ಲಿಗೆ ಕಲ್ಲನ್ನು ಎಸಿತಕ್ಕಂಥದ್ದು, ಸ್ಟೋನನ್ನು ಥ್ರೋ ಮಾಡ್ತಕ್ಕಂಥದ್ದು, ಅದೊಂದು ಡಿವೋಷನಲ್ ಬಿಲೀವ್. ಅದು ಇದರಿಂದ ಮಾನ್ಯುಮೆಂಟ್ಸ್ ಎಲ್ಲ ತುಂಬ ಹಾಳಾಗುತ್ತೆ, ರೈಟ್? ಸೊ ನಾವಿಲ್ಲಿ ಈ ಪಿಕ್ಚರಲ್ಲಿ ನೋಡ್ತಾ ಇದ್ವಿ ಎಷ್ಟು ಹಾಳಾಗಿದೆ ಅಂತ ಹೇಳಿ. After a sustained campaign, officials have been successful in almost stopping the stone pelting ritual at Bojanakonda, a famous Buddhist site at Sankaram, 3.5 kilometers from Akkihal. Akkihal is a place in Andhra Pradesh actually. So ಇದು ಆಂಧ್ರ ಪ್ರದೇಶದಲ್ಲಿ ಒಂದು ಪ್ಲೇಸ್. ಅಲ್ಲಿರ್ತಕ್ಕಂಥ ಒಂದು ಬುದ್ಧಿಸ್ಟ್ ಈ ಒಂದು ಮಾನ್ಯುಮೆಂಟ್ ಏನದು, ಇಲ್ಲಿ ಸ್ಟೋನ್ ಪೆಲ್ಟಿಂಗ್ ಮಾಡ್ತಕ್ಕಂಥ ಒಂದು ರಿಚುವಲ್ ಇತ್ತು. ಅದನ್ನು ಆ್ಯಕ್ಚುಲಿ ಅಫಿಷಿಯಲ್ಸು ಟ್ಯಾಕಲ್ ಮಾಡೋದ್ರಲ್ಲಿ, ಅದನ್ನು ಸ್ಟಾಪ್ ಮಾಡೋದ್ರಲ್ಲಿ ಸಕ್ಸಸ್ ಆಗಿದ್ದಾರೆ ಅಂತ ಹೇಳುತ್ತೆ.
The villagers, as a part of an ancient ritual, would throw stones at a belly shaped object. ಅಲ್ಲಿ belly shaped object ಏನಿದೆ ಅದ್ರ ಮೇಲೆ ಸ್ಟೋನ್ ಅನ್ನು ಹೆಸತಕ್ಕಂಥದ್ದು ಅದರ ಒಂದು ಹ್ಯಾಬಿಟ್ ಆಗಿತ್ತು, ಒಂದು ರಿಚುವಲ್ ಆಗಿತ್ತು ಅವ್ರದ್ದು, ರೈಟ್. ಫಾಲೋಯಿಂಗ್ ದ ಇಂಟರ್ವೆನ್ಷನ್ ಆಫ್ ದ ಇಂಡಿಯನ್ ನ್ಯಾಷನಲ್ ಟ್ರಸ್ಟ್ ಆರ್ಟ್ ಅಂಡ್ ಕಲ್ಚರಲ್ ಹೆರಿಟೇಜ್ ಇಂಟ್ಯಾಕ್ಟ್ ಏನ್ ಇದ್ದಾರೆ ಇವರು, ಜೊತೆಗೆ ಪ್ರಾಕ್ಟೀಸ್ ಕ್ಯಾರಿಡ್ ಔಟ್ ಆನ್ ದ ಕನುಮಾ ಡೇ ಡ್ಯೂರಿಂಗ್ ದ ಸಂಕ್ರಾಂತಿ ಹ್ಯಾಸ್ ಆಲ್ಮೋಸ್ಟ್ ಹ್ಯಾವ್ ಬಿನ್ ಡನ್ ವಿತ್. ಕನುಮಾ ಡೇ ಅಂತ ಹೇಳಿದ್ರೆ ಸಂಕ್ರಾಂತಿಯ 3ನೇ ದಿವಸ ಅಂತ ಅರ್ಥ. ದ ಥರ್ಡ್ ಡೇ ಆಫ್ ದ ಸಂಕ್ರಾಂತಿಯ 3ನೇ ದಿವಸವನ್ನ ಕನುಮಾ ಡೇ ಅಂತ ಕರೀತಾರೆ. ಸೊ ಅವತ್ತು ಈ ಆಕ್ಟಿವಿಟೀಸ್ ಅನ್ನ ಮಾಡ್ತಾ ಇದ್ರು ಅವರು, ರೈಟ್. ಭೋಜನಕೊಂಡ ಅಂಡ್ ಲಿಂಗಲ ಬೆಟ್ಟ ಆರ್ 2 ಬುದ್ಧಿಸ್ಟ್ ಮೊನೆಸ್ಟ್ರೀಸ್ ಡೇಟೆಡ್ ಬ್ಯಾಕ್ ಟು 3rd century. ಇದೆಲ್ಲ 3rd century ಮಾನ್ಯುಮೆಂಟ್ಸ್, ರೈಟ್. ದೀಸ್ ಸೈಟ್ಸ್ ಹ್ಯಾವ್ ಸೀನ್ 3 ಫೇಮಸ್ ಬುದ್ಧಿಸ್ಟ್. ಈ ಸೈಟ್ಗಳು 3 ಫೇಮಸ್ ಬುದ್ಧಿಸ್ಟ್ಗಳನ್ನ ನೋಡಿದ್ದಾರೆ. ಆಕ್ಚುಲಿ ಬುದ್ಧಿಸಮ್ ಅಲ್ಲಿ 3 ಫಾರ್ಮ್ಸ್ ಆಫ್ ಬುದ್ಧಿಸ್ಟ್ ಅನ್ನ ನೋಡಿದ್ದಾರೆ. ಆಕ್ಚುಲಿ ನಾವು ನೋಡ್ತೀವಿ ತೆರವಾಡ ಬುದ್ಧಿಸಮ್, ಮಹಾಯಾನ ಬುದ್ಧಿಸಮ್, ವಜ್ರಯಾನ ಬುದ್ಧಿಸಮ್, ಹೀನಯಾನ ಬುದ್ಧಿಸಮ್, ಡಿಫರೆಂಟ್ ನೋಡ್ತೀವಿ, ರೈಟ್. ಸೊ ಅದರಲ್ಲಿ ತೆರವಾಡ ಅಂತ ಹೇಳಿದ್ರೆ ಪೀರಿಯಡ್ 1 ಲಾರ್ಡ್ ಬುದ್ಧ ವಾಸ್ ಕನ್ಸಿಡರ್ಡ್ ಅ ಟೀಚರ್. ಬುದ್ಧನ ಟೀಚರ್ ಅಂತ ಕನ್ಸಿಡರ್ ಮಾಡಿದಂತಹ ಟೈಮು, ರೈಟ್. ವೇರ್ ಬುದ್ಧಿಸಮ್ ವಾಸ್ ಮೋರ್ ಡಿವೋಷನಲ್. ಮಹಾಯಾನ ಅಂತ ಹೇಳಿದ್ರೆ ಏನು ಬುದ್ಧನನ್ನ ದೇವರು ಅಂತ ಪೂಜನೆ ಮಾಡಿದಂತಹ ಟೈಮು. ವಜ್ರಯಾನ ವೇರ್ ಬುದ್ಧಿಸ್ಟ್ ಟ್ರೆಡಿಷನ್ ವಾಸ್ ಮೋರ್ ಪ್ರಾಕ್ಟೀಸ್ಡ್ ಆಸ್ ತಂತ್ರ ಅಂಡ್ ಇನ್ an esoteric form, ಅಥವಾ ಏನು ಮೂರ್ತಿ ಪೂಜೆಯನ್ನು ಮಾಡ್ತಂತ ಟೈಮು, ರೈಟ್. ಸೊ ದೀಸ್ ಆರ್ ಆಲ್ ಅಬೌಟ್ ದ ಆರ್ಟಿಕಲ್. ಅದು ಬಿಟ್ಟರೆ ನೆಕ್ಸ್ಟ್ ಆರ್ಟಿಕಲ್ ಬಂದು ಇಂಡಿಯಾಸ್ ಅಂಡರ್ 5 ಗರ್ಲ್ಸ್ ಫೇಸ್ ಹೈ ಮೊರ್ಟಾಲಿಟಿ. ದಿಸ್ ಇಸ್ ಅ ವೆರಿ ವೆರಿ ಇಂಪಾರ್ಟೆಂಟ್ ಆರ್ಟಿಕಲ್, ಬಿಕಾಸ್ ಈ ಥರದ ಆರ್ಟಿಕಲ್ ಮೇಲೆ ಸ್ಟ್ಯಾಟಿಸ್ಟಿಕ್ಸ್ ಅಥವಾ ಮೇನ್ಸ್ ಎಕ್ಸಾಮಿನೇಷನ್ ರಿಲೇಟೆಡ್ ಕ್ವಶನ್ಸ್ ಬರುತ್ತೆ. ಇಂಡಿಯಾಸ್ ಅಂಡರ್ 5 ಗರ್ಲ್ಸ್ ಫೇಸ್ ಹೈ ಮೊರ್ಟಾಲಿಟಿ ವಿಚ್ ಕಮ್ಸ್ ಇನ್ GS paper 3. India is among the 5 countries in the world where, as per the 2018, mortality for girls under age 5 of age exceeded that of boys. So boys ಗಿಂತ ಗರ್ಲ್ಸ್ ಅಂಡರ್ 5 ವರ್ಷಕ್ಕಿಂತ ಕಡಿಮೆ ಯಾರಿರ್ತಾರೋ ಅವರ ಸಾವಿನ ಸಂಖ್ಯೆ ಅಥವಾ ಮರಣದ ಸಂಖ್ಯೆ ಹೆಚ್ಚಾಗಿದೆ, ಅವರ ಮೊರ್ಟಾಲಿಟಿ ಜಾಸ್ತಿ ಆಗಿದೆ ಅಂತ ಹೇಳಿ ರಿಪೋರ್ಟ್ ಹೇಳುತ್ತೆ. ಇಟ್ ಈಸ್ ಅಕಾರ್ಡಿಂಗ್ ಟು ದ ಲೆವೆಲ್ಸ್ ಆಫ್ ಟ್ರೆಂಡ್ ಇನ್ ಚೈಲ್ಡ್ ಮೊರ್ಟಾಲಿಟಿ. ದಿಸ್ ಇಸ್ ಅ ವೆರಿ ವೆರಿ ಇಂಪಾರ್ಟೆಂಟ್ ರಿಪೋರ್ಟ್. ಸೊ ಲೆವೆಲ್ಸ್ ಆಫ್ ಟ್ರೆಂಡ್ ಇನ್ ಚೈಲ್ಡ್ ಮೊರ್ಟಾಲಿಟಿ ರಿಪೋರ್ಟ್ ಅನ್ನು ಯಾರು ಅನೌನ್ಸ್ ಮಾಡ್ತಾರೆ ಅಂತ ಎಕ್ಸಾಮ್ಸ್ ಅಲ್ಲಿ ಕ್ವಶನ್ ಕೇಳಬಹುದು. ಸೊ ದಟ್ ಈಸ್ ಯುನೈಟೆಡ್ ನೇಷನ್ಸ್, ರೈಟ್. ಸೊ ಯುನೈಟೆಡ್ ನೇಷನ್ಸ್ ಅನೌನ್ಸಸ್ ಲೆವೆಲ್ಸ್ ಆಫ್ ಟ್ರೆಂಡ್ಸ್ ಇನ್ ಚೈಲ್ಡ್ ಮೊರ್ಟಾಲಿಟಿ ರಿಪೋರ್ಟ್. Okay, so it is an international agency group of child mortality. The report states that in 2018 fewer countries showed under gender disparities. ಕೆಲವೊಂದು ಕಂಟ್ರೀಸ್ ಜೆಂಡರ್ ಡಿಸ್ಪ್ಯಾರಿಟಿಯನ್ನು ತೋರಿಸಿದೆ ಇನ್ ಚೈಲ್ಡ್ ಮೊರ್ಟಾಲಿಟಿ. And across the world, boys are expected to have higher probability. This is non-acceptable things actually. Under the world average ನಾವು ನೋಡೋದಾದ್ರೆ ಬಾಯ್ಸ್ ಆರ್ ಎಕ್ಸ್ಪೆಕ್ಟೆಡ್ ಟು ಹ್ಯಾವ್ ಹೈಯರ್ ಪ್ರಾಬಬಿಲಿಟಿ. ಮೊರ್ಟಾಲಿಟಿ ರೇಟ್ ಅಲ್ಲಿ ಬಂದ್ರೆ 5 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮಕ್ಕಳು ಯಾರು ಮರಣವನ್ನು ಹೊಂದುತ್ತಾ ಇದ್ದಾರೋ ಅದರಲ್ಲಿ ಬಾಯ್ಸ್ ಜಾಸ್ತಿ ಇರ್ತಾರೆ ಬೇರೆ ದೇಶಗಳಿಗೆ ಕಂಪೇರ್ ಮಾಡಿದ್ರೆ. ಬಟ್ ದಿಸ್ ಟ್ರೆಂಡ್ ವಾಸ್ ನಾಟ್ ರಿಫ್ಲೆಕ್ಟೆಡ್ ಇನ್ ಇಂಡಿಯಾ. ಇಂಡಿಯಾಗೆ ಕಂಪೇರ್ ಮಾಡಿದ್ರೆ ಅದು ಗರ್ಲ್ಸ್ ಅಲ್ಲಿ ಜಾಸ್ತಿ. 5 ವರ್ಷಕ್ಕಿಂತ ಕೆಳಪಟ್ಟಂತಹ ಗರ್ಲ್ಸ್ ಯಾರಿದ್ರು, ಹೆಣ್ಣು ಮಕ್ಕಳು ಯಾರಿದ್ರು, ಅವರ ಸಾವಿನ ಸಂಖ್ಯೆ ಜಾಸ್ತಿ ಆಗಿದೆ ಬಾಯ್ಸ್ಗಿಂತ, ರೈಟ್. ಸೊ ಇನ್ ಸಮ್ ಕಂಟ್ರೀಸ್ ದ ರಿಸ್ಕ್ ಆಫ್ ಡೈಯಿಂಗ್ ಬಿಫೋರ್ ದ ಏಜ್ ಆಫ್ ಗರ್ಲ್ಸ್ ಇಸ್ ಸಿಗ್ನಿಫಿಕೆಂಟ್ಲಿ ಹೈಯರ್ ದೆನ್ ದಟ್ ಆಫ್ ದ ಎಕ್ಸ್ಪೆಕ್ಟೆಡ್ ಟು ಬಿ ದ ಗ್ಲೋಬಲ್ ಪ್ಯಾಟರ್ನ್. ಗ್ಲೋಬಲ್ ಪ್ಯಾಟರ್ನ್ ಏನಿದೆ ಅದಕ್ಕಿಂತ ಗರ್ಲ್ಸ್ ಜಾಸ್ತಿ ಮರಣ ಹೊಂದ್ತಾ ಇರತಕ್ಕಂಥದ್ದು ಜಾಸ್ತಿ ಇದೆ. ಅದರಲ್ಲಿ ಯಾವ ಕಂಟ್ರೀಸು, ಸೌತ್ ಏಷ್ಯನ್ ಕಂಟ್ರೀಸು ಮತ್ತು ವೆಸ್ಟರ್ನ್ ಏಷ್ಯಾ, ಸದರ್ನ್ ಏಷ್ಯಾ ಕಂಟ್ರೀಸ್ ಇದಾವೆ. ಅದು ಬಿಟ್ಟರೆ ವೆಸ್ಟ್ ಏಷ್ಯನ್ ಕಂಟ್ರೀಸ್ ಏನಿದೆ. ವೆಸ್ಟ್ ಏಷ್ಯಾ ಅಂತ ಹೇಳಿದ್ರೆ ಯು ಕ್ಯಾನ್ ಟೇಕ್ ಇರಾನ್, ಇರಾಕ್, ಸಿರಿಯಾ, ದೋಸ್ ಕಂಟ್ರೀಸ್, ವೆಸ್ಟ್ ಏಷ್ಯನ್ ಕಂಟ್ರೀಸ್. ಅದು ಬಿಟ್ಟರೆ ಸೌತ್ ಏಷ್ಯಾ ಅಂತ ಹೇಳಿದ್ರೆ ಯು ಕ್ಯಾನ್ ಟೇಕ್ ಇಂಡಿಯಾ ಆಲ್ಸೋ, ಯು ಕ್ಯಾನ್ ಟೇಕ್ Sri Lanka, you can take Pakistan, you can take Bangladesh, such countries, right? According to India's 2017 sample registration system, the state with highest burden of neonatal mortality. Neonatal mortality ಅಂತ ಹೇಳಿದ್ರೆ ಹುಟ್ಟುತ್ತಿದ್ದಂಗೆ ಮರಣ ಹೊಂದತಕ್ಕಂಥದ್ದು, ಮಗು ಹುಟ್ಟಿದ ತಕ್ಷಣ ಮರಣ ಹೊಂದತಕ್ಕಂಥದಕ್ಕೆ ನಿಯೋನಟಲ್ ಮೊರ್ಟಾಲಿಟಿ ಅಂತ ಕರೀತಾರೆ. ಆರ್ ಮಧ್ಯಪ್ರದೇಶ, ಅದರಲ್ಲಿ ಮಧ್ಯಪ್ರದೇಶ, ಒಡಿಶಾ, ಉತ್ತರ ಪ್ರದೇಶದಲ್ಲಿ ಜಾಸ್ತಿ. ಮಧ್ಯಪ್ರದೇಶಲ್ಲಿ 32 ಮಕ್ಕಳು ಮರಣ ಹೊಂದುತ್ತವೆ ಹುಟ್ಟುತ್ತಾ ಇದ್ದಂಗೆನೆ. ಅದಾದ್ಮೇಲೆ ಒಡಿಶಾದಲ್ಲಿ 33, ಅದಾದ್ಮೇಲೆ ಉತ್ತರ ಪ್ರದೇಶದಲ್ಲಿ 30, ರೈಟ್. ಡೆತ್ಸ್ ಪರ್ 1000 ಲೈವ್ ಬರ್ಡ್ಸ್, ಪ್ರತಿ 1000 ಮಕ್ಕಳಿಗೆ 32, 33, 30 ಮಕ್ಕಳು ಮಧ್ಯಪ್ರದೇಶ, ಒಡಿಶಾ ಮತ್ತು ಉತ್ತರ ಪ್ರದೇಶದಲ್ಲಿ ಮರಣವನ್ನು ಹೊಂದುತ್ತವೆ ಅಂತ ರಿಪೋರ್ಟ್ ಹೇಳುತ್ತೆ. ಇಂಡಿಯಾಸ್ ನಿಯೋನಟಲ್ ಮೊರ್ಟಾಲಿಟಿ ರೇಟ್ ಇಸ್ 23 per 1000 ಲೈವ್ ಬರ್ಡ್ಸ್. ಸೊ ಪ್ರತಿ 1000 ಹುಟ್ಟುವಂತಹ ಮಕ್ಕಳಿಗೆ 23 ಮಕ್ಕಳು ಮರಣವನ್ನು ಹೊಂದುತ್ತಾ ಇದ್ದಾವೆ. ಅದರಲ್ಲಿ ಜಾರ್ಖಂಡ್, ಬಿಹಾರ್, ಉತ್ತರಾಖಂಡ್ ಶೋಡ್ ದ ಲಾರ್ಜೆಸ್ಟ್ ಜೆಂಡರ್ ಗ್ಯಾಪ್ ಇನ್ ಅಂಡರ್ 5 ಮೊರ್ಟಾಲಿಟಿ.
ಸೊ 5 ವರ್ಷಕ್ಕಿಂತ ಕೆಳಗಡೆ ಇರತಕ್ಕಂಥ ಮಕ್ಕಳ ಮರಣದಂಡದಲ್ಲಿ ಜಾರ್ಖಂಡ್, ಬಿಹಾರ, ಉತ್ತರಾಖಂಡ್ ಜಾಸ್ತಿ ಟಾಪ್ ರೇಂಜಲ್ಲಿ ಇದೆ ಅಂತ ಹೇಳುತ್ತೆ ರಿಪೋರ್ಟ್. The burden of child mortality is determined both by the mortality rate and proportion of children who die and by the estimated population of any given state, total number of annual births. So annual births ಗೆ ಕಂಪೇರ್ ಮಾಡೋದಾದ್ರೆ ಎಷ್ಟು ಡೆತ್ಸ್ ಆಗುತ್ತೆ, ರೈಟ್, ಅದರ ಡಿಟರ್ಮಿನೇಷನ್ಸ್ ಅಲ್ಲಿ ಆಕ್ಚುಲಿ ಇದನ್ನ ಕ್ಯಾಲ್ಕುಲೇಷನ್ ಮಾಡ್ತಾರೆ ಅಂತ ಹೇಳ್ತಾರೆ. ಸೊ ಟೋಟಲ್ ನಂಬರ್ ಆಫ್ ಆನ್ಯುಯಲ್ ಬರ್ತ್ಸ್, ಎಷ್ಟು ಮಕ್ಕಳು ಹುಟ್ಟುತ್ತವೆ ಮತ್ತು ಅದಕ್ಕೆ ಎಷ್ಟು ಮಕ್ಕಳು ಸಾಯ್ತವೆ, ಇದರ ಗಣನೆಯ ಆಧಾರದ ಮೇಲೆ ಮಾಡ್ತಾರೆ ಅಂತ ಹೇಳ್ತಾರೆ. In this sense, Uttar Pradesh is the state with the highest number of estimated newborn deaths in India. So neonatal deaths anta bandaga highest irtakantadu UP nalli, right? So this is not acceptable, right? Half of all the under 5 deaths in 2018 occurred in 5 countries, adaralli India, Nigeria, Pakistan, Democratic Republic of Congo and Ethiopia, right? So African countries ide, South Asian countries ide, right? India and Nigeria alone account for about a third, sorry. ಸೊ ಅರೌಂಡ್ ಆಲ್ಮೋಸ್ಟ್ ಒಂದು 33% ಅಷ್ಟು ಇಂಡಿಯಾ ಮತ್ತು ನೈಜೀರಿಯಾ ಎರಡೂ ಸೇರಿನೇ ಆಗುತ್ತೆ ಅಂತ ಹೇಳುತ್ತೆ ರಿಪೋರ್ಟ್. ಸೊ ದ ಮೇಜರ್ ಕಾಸ್ ಆಫ್ ನ್ಯೂನಟಲ್ ಮೊಟಾಲಿಟಿ ಆರ್ ಪ್ರೀ ಟರ್ಮ್ ಬರ್ತ್ ಅಂಡ್ ನ್ಯೂನಟಲ್ ಇನ್ಫೆಕ್ಷನ್. ಸೊ ಪ್ರೀ ಟರ್ಮ್ ಡೆತ್ ಅಂತ ಹೇಳಿದ್ರೆ ಮಗು ಹುಟ್ಟೋದಕ್ಕಿಂತ 9 months ಆಗಿರೋದಿಲ್ಲ, ಅದಕ್ಕಿಂತ ಮುಂಚೆ ಜನನ ತಾಳ್ತಕ್ಕಂಥದ್ದು. ಅದ್ರ ಜೊತೆಗೆ ನ್ಯೂನಟಲ್ ಇನ್ಫೆಕ್ಷನ್ಸ್, ಅಥವಾ ಭ್ರೂಣಕ್ಕೆ ಸಂಬಂಧಪಟ್ಟಂತ ಏನಾದರೂ ಇನ್ಫೆಕ್ಷನ್ಸ್ ಇದ್ರೆ ಡೆತ್ ಆಗ್ತಕ್ಕಂಥದ್ದು, ರೈಟ್. ಅಂದ್ರೆ ತಾಯಿ ಮಗುವಿಗೆ ಜನ್ಮ ಕೊಡೋಕೆ ಮುಂಚೆನೆ ಹೊಟ್ಟೆ ಒಳಗಡೆನೆ ಅದು ಭ್ರೂಣ ಹತ್ಯೆ ಆಗಿರ್ತಕ್ಕಂಥದ್ದು, ಈ ರೀತಿ ಕೇಸಸ್ಗಳು ಕೂಡ ಜಾಸ್ತಿ ಇರುತ್ತೆ. ದ ರಿಪೋರ್ಟ್ ಆಡ್ಸ್ ದಟ್ ಡಿಸ್ಪೈಟ್ ಅಡ್ವಾನ್ಸ್ಮೆಂಟ್ಸ್ ಮೇಡ್ ಓವರ್ ದ ಪಾಸ್ಟ್ 2 decades, a child or a young adolescent died every 5 seconds in 2018. ಸೊ ಪ್ರತಿ 5 ಸೆಕೆಂಡ್ಗಳಿಗೆ ಒಂದು ಅಡಾಲಸೆಂಟ್ ಬಾಯ್ ಆಗಿರ್ಬೋದು, ಗರ್ಲ್ ಆಗಿರ್ಬೋದು, ಅಥವಾ ಯಂಗ್ಸ್ಟರ್ ಆಗಿರ್ಬೋದು, ಅಥವಾ ಒಂದು ಚೈಲ್ಡ್ ಅಥವಾ ಒಂದು ಮೊಟಾಲಿಟಿ ಅಂತ ಏನು ಕರಿತೀವಿ, ಅಥವಾ ಇನ್ಫೆಂಟ್ ಅಂತ ಏನು ಕರಿತೀವಿ, ಪ್ರತಿ 5 ಸೆಕೆಂಡ್ಗಳಿಗೆ ಅವರು ಡೆತ್ ಆಗ್ತಿದೆ, ಸಾಯ್ತಾ ಇದ್ದಾರೆ, ರೈಟ್. So think about it. So current trends predict that close to 10 million, so 5 to 14-year-old and 52 million child under 5 years of age will die between 2019 to 2020. ಇದು ಪ್ರಿಡಿಕ್ಷನ್. ಏನು ಪ್ರಿಡಿಕ್ಟ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಒಟ್ಟು 10 million ಅಷ್ಟು ಪೀಪಲ್ ಡೆತ್ಸ್ ಆಗುತ್ತೆ 5 ರಿಂದ 14 ವರ್ಷ ಒಳಪಟ್ಟವರು, and 52 million ಡೆತ್ಸ್ ಆಗುತ್ತೆ ಹೂ ಆರ್ ಏಜ್ ಆಫ್ ಅಂಡರ್ ಏಜ್ ಆಫ್ 5 ವರ್ಷಕ್ಕಿಂತ ಕೆಳಗಡೆ ಇರ್ತಕ್ಕಂಥ ಮಕ್ಕಳು ಯಾರಿದ್ದಾರೆ ಅವರು 52 million ಅಷ್ಟು ಮಕ್ಕಳು ಡೆತ್ ಆಗ್ತಾರೆ 2019 ರಿಂದ 2030 ಒಳಗಡೆ ಅಂತ ಹೇಳಿ ರಿಪೋರ್ಟ್ ಪ್ರಿಡಿಕ್ಟ್ ಮಾಡುತ್ತೆ. ಸೊ ಇನ್ಫೆಂಟ್ ಮೊಟಾಲಿಟಿ ರೇಟ್ ಅಂದ್ರೆ ಏನು? ಸೊ ಇದು ಟೆಕ್ನಿಕಲಿ ಸ್ವಲ್ಪ ಕಾನ್ಸೆಪ್ಟ್ ಬೇಸ್ಡ್ ಕ್ವಶನ್ಸ್ UPSC KPSC ನಲ್ಲಿ ಬರೋದ್ರಿಂದ, ಸೊ ಲೆಟ್ ಅಸ್ ಸಿ ವಾಟ್ ಇಸ್ ಇನ್ಫೆಂಟ್ ಮೊಟಾಲಿಟಿ ರೇಟ್, ಪ್ರೀನೆಟಲ್ ಮೊಟಾಲಿಟಿ ರೇಟ್ ಅಂದ್ರೆ ಏನು, ನಿಯೋನೆಟಲ್ ಮೊಟಾಲಿಟಿ ರೇಟ್ ಅಂದ್ರೆ ಏನು, ಪೋಸ್ಟ್ ನೆಟಲ್ ಮೊಟಾಲಿಟಿ ರೇಟ್ ಅಂದ್ರೆ ಏನು ಅಂತ ನೋಡೋಣ. ಸೊ ಮೊದಲನೇದು ಇನ್ಫೆಂಟ್ ಮೊಟಾಲಿಟಿ ರೇಟ್ ಅಂದ್ರೆ ಏನು, IMR, ಇನ್ಫೆಂಟ್ ಮೊಟಾಲಿಟಿ ರೇಟ್. ಇದು ಎಕಾನಮಿನಲ್ಲಿ ನಾವು ತುಂಬಾ ನೋಡ್ತೀವಿ ಆಕ್ಚುಲಿ, ಎವ್ರಿ ಕ್ಲಾಸಸ್ ಅಲ್ಲಿ ವಿ ಸಿ ವಾಟ್ ಇಸ್ ಇನ್ಫೆಂಟ್ ಮೊಟಾಲಿಟಿ ರೇಟ್, ರೈಟ್. So infant mortality rate refers to the deaths of infants under the age of 1 year per 1000 live births. ಅಂದ್ರೆ ಪ್ರತಿ 1000 ಹುಟ್ಟುವಂತ ಮಕ್ಕಳಿಗೆ ಎಷ್ಟು ಮಕ್ಕಳು 1 ವರ್ಷದ ಒಳಗಡೆ ಸಾಯ್ತಾರೆ ಅಂತ ಮಾಡುವಂತ, 1 ವರ್ಷದ ಒಳಗಡೆ ಮರಣವನ್ನು ಹೊಂದುತ್ತೆ ಅಂತ ಮಾಡುವಂತ ಗಣನೆ ಇದೆಯಲ್ಲ, ಸೊ ಅದನ್ನು ನಾವು ಇನ್ಫೆಂಟ್ ಮೊಟಾಲಿಟಿ ರೇಟ್ ಅಂತ ಕರಿತೀವಿ. ಅಲ್ಲಿಗೆ ಪ್ರತಿ 1000 ಹುಟ್ಟಿದಂತ ಮಕ್ಕಳುಗಳಿಗೆ ಸರ್ 23 ಮಕ್ಕಳು 1 ವರ್ಷದ ಒಳಗಡೆನೆ ಇಂಡಿಯಾದಲ್ಲಿ ಸತ್ತು ಹೋಗ್ತಿದ್ದಾವೆ ಸರ್. ಸೊ ಅದಕ್ಕೆ ಇದನ್ನ ನಾವು ಇನ್ಫೆಂಟ್ ಮೊಟಾಲಿಟಿ ರೇಟ್ ಅಂತ ಕರಿತೀವಿ. ಸೊ ಇನ್ಫೆಂಟ್ ಮೊಟಾಲಿಟಿ ರೇಟ್ ಇನ್ಫೆಂಟ್ ಮೊಟಾಲಿಟಿ ರೇಟ್ ಏನೇನು ಇನ್ಕ್ಲೂಡ್ ಆಗಿರುತ್ತೆ, ಪ್ರೀನೆಟಲ್ ಮೊಟಾಲಿಟಿ ಅನ್ನೋದು ಇನ್ಕ್ಲೂಡ್ ಆಗಿರುತ್ತೆ, ನಿಯೋನೆಟಲ್ ಮೊಟಾಲಿಟಿ ಅನ್ನೋದು ಇನ್ಕ್ಲೂಡ್ ಆಗಿರುತ್ತೆ, ಪೋಸ್ಟ್ ನೆಟಲ್ ಮೊಟಾಲಿಟಿ ಅನ್ನೋ ಇನ್ಕ್ಲೂಡ್ ಆಗಿರುತ್ತೆ. ಹಂಗಂದ್ರೆ ಏನು? ಪ್ರೀನೆಟಲ್ ಮೊಟಾಲಿಟಿ ಅಂತ ಹೇಳಿದ್ರೆ ಓನ್ಲಿ ಇನ್ಕ್ಲೂಡ್ ಡೆತ್ ಫ್ರಮ್ 22 weeks ಆಫ್ ಪ್ರೆಗ್ನೆನ್ಸಿ ಆನ್ವರ್ಡ್ಸ್ ಟಿಲ್ 7th day ಆಫ್ಟರ್ ದ ಡೆಲಿವರಿ. ಅಂದ್ರೆ 22 week ಪ್ರೆಗ್ನೆನ್ಸಿ ಆಗಿರುತ್ತೆ, 7th day ಆಫ್ಟರ್ ದ ಡೆಲಿವರಿ ಆಗಿ 7 ದಿವಸಗಳಾಗಿರುತ್ತೆ, ಅದ್ರ ಒಳಗಡೆ ಏನಾದರೂ ಮಗು ಸತ್ತೋದ್ರೆ ಅದನ್ನ ಪ್ರೀನೆಟಲ್ ಮೊಟಾಲಿಟಿ ಅಂತ ಕರೀತಾರೆ. ನಿಯೋನೆಟಲ್ ಮೊಟಾಲಿಟಿ ಇನ್ಕ್ಲೂಡ್ಸ್ ಡೆತ್ಸ್ ಇನ್ ದ ಫಸ್ಟ್ 28 days ಆಫ್ ಲೈಫ್. ಅಂದ್ರೆ ಮಗು ಹುಟ್ಟು 28 ದಿವಸದ ಒಳಗಡೆ ಸತ್ತೋದ್ರೆ ಅದನ್ನ ನಿಯೋನೆಟಲ್ ಮೊಟಾಲಿಟಿ ಅಂತ ಕರಿತೀವಿ. ಪೋಸ್ಟ್ ನೆಟಲ್ ಮೊಟಾಲಿಟಿ ಅಂತ ಹೇಳಿದ್ರೆ ಓನ್ಲಿ ಇನ್ಕ್ಲೂಡ್ಸ್ ಡೆತ್ 28 days, 28 ದಿವಸಗಳ ನಂತರ, ಬಟ್ 1 ವರ್ಷದ ಒಳಗಡೆ ಏನಾದ್ರೂ ಮಗು ಸತ್ತೋದ್ರೆ ಅದನ್ನ ಪೋಸ್ಟ್ ನಿಯೋಟಲ್ ಮೊಟಾಲಿಟಿ ಅಂತ ಕರೀತಾರೆ, ರೈಟ್. ಸೊ IMR ಇಸ್ ಡಿಫರೆಂಟ್ ಫ್ರಮ್ ಚೈಲ್ಡ್ ಮೊಟಾಲಿಟಿ. IMRಗೂ ಚೈಲ್ಡ್ ಮೊಟಾಲಿಟಿಗೂ ಡಿಫರೆನ್ಸ್ ಇದೆ, ಬಿಕಾಸ್ IMF ಅಂದ್ರೆ ಇನ್ಫೆಂಟ್ ಮೊಟಾಲಿಟಿ ಫ್ರಮ್ 28 days to 1 year, ಕರೆಕ್ಟ್ ಅಲ್ವಾ? ಸೊ ಅಲ್ಲ, 20 days ಅನ್ನೋಕ್ಕಿಂತ ನಿಯೋನೆಟಲ್ ಅಂದ್ರೆ 22 weeks ಪ್ರೆಗ್ನೆನ್ಸಿ ಆದ್ಮೇಲೆ ಅಲ್ಲಿಂದ ಟೋಟಲ್ 1 year ವರೆಗೂ ಕೌಂಟ್ ಮಾಡಬಹುದು. ಯಾಕೆಂದ್ರೆ ಇನ್ಫೆಂಟ್ ಮೊಟಾಲಿಟಿ ರೇಟ್ ಆಲ್ಸೋ ಇನ್ಕ್ಲೂಡ್ಸ್ ಪ್ರೀನೆಟಲ್ ಮೊಟಾಲಿಟಿ, ನಿಯೋನೆಟಲ್ ಮೊಟಾಲಿಟಿ, ಪೋಸ್ಟ್ ನೆಟಲ್ ಮೊಟಾಲಿಟಿ. ಅಲ್ಲಿಗೆ ಪ್ರೆಗ್ನೆನ್ಸಿ ಆಗಿ 22 week ಇಂದನೇ ಸ್ಟಾರ್ಟ್ ಆಗುತ್ತೆ ಇನ್ಫೆಂಟ್ ಮೊಟಾಲಿಟಿ. 22 week ಅಂದ್ರೆ ಒಂದು ಹೆಣ್ಮಗಳು ಪ್ರೆಗ್ನೆನ್ಸಿ ಆಗಿ 22 ವಾರಗಳಾದ ನಂತರ
ಅದಾದಮೇಲೆ 1 ವರ್ಷ ಮಗು, ಆ ಮಗುಗೆ 1 ವರ್ಷದ ಒಳಗಡೆ ಈ ಬಿಟ್ವೀನ್ ಟೈಮಲ್ಲಿ ಏನಾದರೂ ಡೆತ್ಸ್ ಆದರೆ ಅದನ್ನು ಇನ್ಫೆಂಟ್ ಮೊಟಾಲಿಟಿ ರೇಟ್ ಅಂತ ಕರಿತೀವಿ. ಆದರೆ ಚೈಲ್ಡ್ ಮೊಟಾಲಿಟಿ ರೇಟ್ ವಿಚ್ ರೆಫರ್ಸ್ ಟು ದ ಡೆತ್ ಆಫ್ ಚಿಲ್ಡ್ರನ್ ಬಿಲೋ 5 years per 1000 ಲೈವ್ ಬರ್ಡ್ಸ್, ಅಂದರೆ 1 ವರ್ಷದಿಂದ 5 ವರ್ಷದ ಒಳಗಡೆ ಮಕ್ಕಳು ಏನಾದರೂ ಡೆತ್ ಆದರೆ ಅದನ್ನು ನಾವು ಚೈಲ್ಡ್ ಮೊಟಾಲಿಟಿ ರೇಟ್ ಅಂತ ಕರಿತೀವಿ, ರೈಟ್. ಸೊ ಅಲ್ಲಿಗೆ ಇನ್ಫೆಂಟ್ ಮೊಟಾಲಿಟಿ ರೇಟ್ಗೂ ಚೈಲ್ಡ್ ಮೊಟಾಲಿಟಿ ರೇಟ್ಗೂ ಡಿಫರೆನ್ಸಸ್ ಇದೆ. ಸೊ ದ ನೆಕ್ಸ್ಟ್ ಆರ್ಟಿಕಲ್ ಇಸ್ ಪ್ರೈವೇಟ್ ಪ್ರಾಪರ್ಟಿ ಇಸ್ ಅ ಫಂಡಮೆಂಟಲ್ ರೈಟ್ಸ್ ಸೀಸ್ ಸುಪ್ರೀಂ ಕೋರ್ಟ್. ಇವತ್ತಿನ ರಿಪೋರ್ಟಲ್ಲಿ 2 ಫಂಡಮೆಂಟಲ್ ರೈಟ್ಸ್ ಅಂತ ಹೇಳಿ ರಿಪೋರ್ಟನ್ನು ಅನೌನ್ಸ್ ಮಾಡಿದ್ದಾರೆ ಸುಪ್ರೀಂ ಕೋರ್ಟು. ಎರಡು ಭಾಳ ಇಂಪಾರ್ಟೆಂಟ್. ಪ್ರೈವೇಟ್ ಪ್ರಾಪರ್ಟಿ ಏನಾಗುತ್ತೆ, ಪ್ರೈವೇಟ್ ಪ್ರಾಪರ್ಟಿ ಫಾರ್ ಎಕ್ಸಾಂಪಲ್ ನೀವು ಯಾವುದೋ ಒಂದು ಲ್ಯಾಂಡನ್ನು ಖರೀದಿ ಮಾಡ್ತೀರಿ, ರೈಟ್. ಸೊ ಗೌರ್ಮೆಂಟ್ ಹೇಳುತ್ತೆ ಇದು ಗೌರ್ಮೆಂಟಿನ ಗೌರ್ಮೆಂಟ್ ನಾವು ಇದನ್ನು ಅಕ್ವಸೇಷನ್ ಮಾಡ್ತಾ ಇದೀವಿ, ಇಲ್ಲಿ ಬೇರೆ ಕನ್ಸ್ಟ್ರಕ್ಷನ್ ಮಾಡ್ತೀವಿ, ಸೊ ಅಂತ ಹೇಳಿ ಗೌರ್ಮೆಂಟ್ ಪ್ಲಾನ್ ಮಾಡ್ಕೊಳುತ್ತೆ. ಗೌರ್ಮೆಂಟ್ ಇದನ್ನ ಏನು ಮಾಡ್ತಾರೆ, ಕನ್ಫಸ್ಗೇಷನ್ ಮಾಡ್ಕೊಬಿಡ್ತಾರೆ. ಅಲ್ಲಿಗೆ ನೀವು ಹೋಗ್ಬೇಕು ಕೋರ್ಟಲ್ಲಿ ಕೇಸ್ ಹಾಕಬೇಕು, ಯು ಹ್ಯಾವ್ ಟು ವೆಯ್ಟ್ ಇನ್ ಸೋ ಲಾಂಗ್ ಟೈಮ್, ರೈಟ್. ಈ ರೀತಿ ಲಿಟಿಗೇಷನ್ಸ್ ಏನಾಗುತ್ತೆ, ಸೊ ಅದರಲ್ಲಿ ಗೌರ್ಮೆಂಟ್ ಹೇಳೋ ಪ್ರಕಾರ ಪ್ರೈವೇಟ್ ಪ್ರಾಪರ್ಟಿಯನ್ನು ಕೊಳ್ಳೋದಕ್ಕೆ, ಅದನ್ನು ಅವ್ರು ಹೊಂದೋದಕ್ಕೆ, ಅದನ್ನು ಅವ್ರು ಸ್ವಂತ ಅಂತ ಮಾಡ್ಕೊಳ್ಳೋದಕ್ಕೆ ಅವ್ರಿಗೆ ಫಂಡಮೆಂಟಲ್ ರೈಟ್ ಇದೆ. ಇದನ್ನು ನೀವು ಆರ್ಬಿಟ್ರಲಿ ಯಾವುದೇ ರೀತಿ ಪ್ರೊಸೀಜರ್ ಎಸ್ಟಾಬ್ಲಿಷ್ ಆಗದಾನೆ, ಯಾವುದೇ ರೀತಿ ಪ್ರೊಸೀಜರ್ ಇಲ್ದಾನೆ ಯು ಕೆನಾಟ್ ಗೋ ಅಂಡ್ ಕ್ಲೈಮ್ ದಟ್ ಲ್ಯಾಂಡ್, ರೈಟ್. ಸೊ ಇದ್ರ ಬಗ್ಗೆ ಇಶ್ಯೂಸ್ ಇದೆ, ವಿಲ್ ಸಿ. ಸಿಟಿಸನ್ಸ್ ರೈಟ್ ಟು ಓನ್ ಪ್ರೈವೇಟ್ ಪ್ರಾಪರ್ಟಿ ಇಸ್ ಅ ಫಂಡಮೆಂಟಲ್ ರೈಟ್. ಪ್ರೈವೇಟ್ ಪ್ರಾಪರ್ಟಿಯನ್ನು ಹೊಂದೋದು ಫಂಡಮೆಂಟಲ್ ರೈಟ್ ಅಂತ ಹೇಳುತ್ತೆ. ಆ್ಯಂಡ್ ಸ್ಟೇಟ್ ಕೆನಾಟ್ ಟೇಕ್ ಪೊಸೆಷನ್, ಸ್ಟೇಟ್ ಅದನ್ನು ಪೊಸೆಷನ್ ತಗೊಳ್ಳೋದಕ್ಕೆ ಬರೋದಿಲ್ಲ. ಆ್ಯಂಡ್ ಅಡ್ವರ್ಸ್ ಪೊಸೆಷನ್ ಅಂತ ಕರೀತಾರೆ ಅದಕ್ಕೆ. ಅಡ್ವರ್ಸ್ ಪೊಸೆಷನ್ ಅಂತ ಹೇಳಿದ್ರೆ ಯಾವುದೇ ರೀತಿ ಪ್ರಾಪರ್ ಪ್ರೊಸೀಜರ್ಸನ್ನು ಫಾಲೋ ಮಾಡಿರೋದಿಲ್ಲ, ರೈಟ್. ಪ್ರಾಪರ್ ಪ್ರೊಸೀಜರ್ಸ್ ಇರೋದು. ಈಗ ನಮ್ಮಲ್ಲಿ ಲ್ಯಾಂಡ್ ಎಕ್ವಸೇಷನ್ ಆ್ಯಕ್ಟ್ ಇದೆ. ಈಗ ನಾವು ಯಾವುದೋ ಎಕ್ಸ್ಪ್ರೆಸ್ ವೇ ಮಾಡ್ತೀವಿ, ಅಂಡರ್ ಲ್ಯಾಂಡ್ ಎಕ್ವಸೇಷನ್ ಆ್ಯಕ್ಟ್ ಪ್ರೊಸೀಜರ್ ಅದು, ಅದರ ಮುಖಾಂತರ ನಾವು ಎಕ್ವಸೇಷನ್ ಮಾಡ್ಬೋದು, ಅದಿಲ್ಲದೇ ಮಾಡೋ ಹಾಗಿಲ್ಲ, ರೈಟ್. ಸೊ ಇನ್ ಅ ವೆಲ್ಫೇರ್ ಸ್ಟೇಟ್ ರೈಟ್ ಟು ಪ್ರಾಪರ್ಟಿ ಇಸ್ ಎ ಹ್ಯೂಮನ್ ರೈಟ್. ಒಂದು ವೆಲ್ಫೇರ್ ಸ್ಟೇಟ್ ಅಂತ ತಗೊಂಡ್ರೆ ರೈಟ್ ಟು ಪ್ರಾಪರ್ಟಿ ಇಸ್ ಎ ಹ್ಯೂಮನ್ ರೈಟ್. ಅಂಡ್ ಸೆಜ್ ಎ ಬೆಂಚ್ ಆಫ್ ಜಸ್ಟಿಸ್ ಇಂದು ಮಲ್ಹೋತ್ರಾ ಅಂಡ್ ಅಜಯ್ Rastogi. So what is the authority of law? Ordering the state to pay 1 crore in compensation. So the Supreme Court order ಮಾಡಿದ 1 crore compensation ಅನ್ನು ಕೊಡಬೇಕು ನೀವು, right? Noted that in 1967 right to private property was still a fundamental right. So 1967 right to property was a fundamental right ಆಗಿತ್ತು. Under the Article 31 of the Constitution, property ceased to be a fundamental right after 44th Constitution Amendment Act 1978. ಸೊ ರೈಟ್ ಟು ಪ್ರಾಪರ್ಟಿ ಏನು 7th ಫಂಡಮೆಂಟಲ್ ರೈಟ್ ಆಗಿತ್ತು, ಅದನ್ನು 44th ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಮುಖಾಂತರ 1978ರಲ್ಲಿ ತೆಗೆಯಲಾಗಿದೆ ಅಂತ ಇನ್ಫಾರ್ಮೇಶನ್ ಸಿಗುತ್ತೆ. ನೆವರ್ತ್ಲೆಸ್ ಆರ್ಟಿಕಲ್ 300A ರಿಕ್ವೈರ್ ದ ಸ್ಟೇಟ್ ಟು ಫಾಲೋ ಡ್ಯೂ ಪ್ರೊಸೀಜರ್. ನಾನು ಅವಾಗಲೇ ಹೇಳಿದಾಗ ಡ್ಯೂ ಪ್ರೊಸೀಜರ್ ಇರಬೇಕು ಅದಕ್ಕೆ. ಅಂಡ್ ಅಥಾರಿಟಿ ಆಫ್ ದ ಲಾ ಟು ಡಿಪ್ರೈವ್ ಎ ಪರ್ಸನ್ ಆಫ್ ಹಿಸ್ ಆರ್ ಹರ್ ಪ್ರೈವೇಟ್ ಪ್ರಾಪರ್ಟಿ. ಒಬ್ಬ ಪರ್ಸನ್ಗೆ ಅವನ ಪ್ರೈವೇಟ್ ಪ್ರಾಪರ್ಟಿಯನ್ನು ಹೊಂದೋದಕ್ಕೆ, ಡಿಪ್ರೈವ್ ಮಾಡೋದಕ್ಕೆ ದೇ ಹ್ಯಾವ್ ಟು ಫಾಲೋ ಎ ಡ್ಯೂ ಪ್ರೊಸೀಜರ್ ಅಲ್ವಾ. ಸೊ ದ ಸುಪ್ರೀಂ ಕೋರ್ಟ್ ಸೈಡ್ ಇನ್ ರಿಮೈಂಡೆಡ್ ದ ಗವರ್ನಮೆಂಟ್, ರೈಟ್. So that's it about this article. The next article we see, Kaziranga has one of the highest number of wetland birds. Very very important because environment and ecology ಗೆ ಸಂಬಂಧಪಟ್ಟಂತೆ ಅದು UPSC ಆಗಿರಲಿ KPSC ಆಗಿರಲಿ ಮೆಜಾರಿಟಿ ಕ್ವಶನ್ಸ್ ಬರೋದೇ ಕರೆಂಟ್ ಇವೆಂಟ್ಸ್ ಇಂದ, ರೈಟ್. Kaziranga recorded 96 species of wildlife birds. ಸೊ ವೆಟ್ಲ್ಯಾಂಡ್ ಬರ್ಡ್ಸ್ ಅಲ್ಲಿ ವೆಟ್ಲ್ಯಾಂಡ್ ಬರ್ಡ್ಸ್ಗೆ ಸಂಬಂಧಪಟ್ಟಂತೆ 96 ಡಿಫರೆಂಟ್ ಸ್ಪೀಸೀಸ್ ಅನ್ನ ಇದು ಹೊಂದಿದೆ ಅಂತ ಹೇಳುತ್ತೆ. ಅದು ಹೈಯೆಸ್ಟ್ ಫಾರ್ ವೈಲ್ಡ್ ಲೈಫ್ ರಿಸರ್ವ್ಸ್, ಅಂದ್ರೆ ವೈಲ್ಡ್ ಲೈಫ್ ಏನು ಪ್ರಾಣಿಗಳಿಗೆ ಅಂತಾನೆ ಒಂದು ರಿಸರ್ವ್ಸ್ ಅನ್ನು ಇಟ್ಟಿದ್ವಿ, ಅದರಲ್ಲಿ 96 ಸ್ಪೀಸೀಸ್ಗಳು ಕಂಡು ಬಂದಿರೋದು ಇದರಲ್ಲೇ ಹೈಯೆಸ್ಟ್ ಅಂತ ಹೇಳಿ ರಿಪೋರ್ಟ್ ಹೇಳುತ್ತೆ. ಸೊ ಮೊದಲನೇದು ಕಾಜಿರಂಗ ಅಂತ ಹೇಳಿದ್ರೆ ಇಟ್ ಇಸ್ ಅ ಕಾಜಿರಂಗ ನ್ಯಾಷನಲ್ ಪಾರ್ಕ್ ಅಂತ ಅರ್ಥ. ಕಾಜಿರಂಗ ನ್ಯಾಷನಲ್ ಪಾರ್ಕ್ ಇಸ್ ಇನ್ ಅಸ್ಸಾಂ. ಸೊ ರಿಮೆಂಬರ್ 2 things. ಮೊದಲನೇದು ಕಾಜಿರಂಗ ನ್ಯಾಷನಲ್ ಪಾರ್ಕ್ ವಿಚ್ ಇಸ್ ಲೊಕೇಟೆಡ್ ಇನ್ ಅಸ್ಸಾಂ. ಎರಡನೇದು 96 ಸ್ಪೀಸೀಸ್, ಇದು ವೈಲ್ಡ್ ರಿಸರ್ವ್ಸ್ ಅಲ್ಲಿ. ವೈಲ್ಡ್ ರಿಸರ್ವ್ಸ್ಗೆ ಸಂಬಂಧಪಟ್ಟರೆ ಇಂಡಿಯಾದಲ್ಲಿ ಫಸ್ಟ್ ಪ್ಲೇಸಿಗೆ ಬರುತ್ತೆ ಅಕಾರ್ಡಿಂಗ್ ಟು ದ ಸೆಕೆಂಡ್ ವೆಟ್ಲ್ಯಾಂಡ್ ಬರ್ಡ್ ಕೌಂಟ್ ಆನ್ January 9th and 10th. The survey registered a total of 19,225 birds belonging to 96 species under 80 families. ಇಲ್ಲಿ ಇನ್ನೊಂದು ಫ್ಯಾಕ್ಟ್ ಕೊಡೋದಕ್ಕೆ ಇಷ್ಟಪಡ್ತೀನಿ. ವಿ ಆರ್ ಟಾಕಿಂಗ್ ಅಬೌಟ್ ವೈಲ್ಡ್ ಲೈಫ್ ರಿಸರ್ವ್ಸ್. ನೀವೇನಾದ್ರೂ ಸರ್ ಹೈಯೆಸ್ಟ್ ಸ್ಪೀಸೀಸ್ ಎಲ್ಲಿ ಜಾಸ್ತಿ ಇದೆ ಸರ್, ಹೈಯೆಸ್ಟ್ ಸ್ಪೀಸೀಸ್ 300 ಸ್ಪೀಸೀಸ್ಗಿಂತ ಜಾಸ್ತಿ ಇರ್ತಕ್ಕಂಥದ್ದು ಸೊ ಕೇಲೋಡಿಯಾ ನ್ಯಾಷನಲ್ ಪಾರ್ಕ್ ರಾಜಸ್ಥಾನ್ ವಿಚ್ ಇಸ್ ಆಲ್ಸೋ ವೆಟ್ಲ್ಯಾಂಡ್ ಅಂಡರ್ ರಾಮ್ಸಾರ್ ಕನ್ವೆನ್ಷನ್ ಇದೆಯಲ್ಲ, ಇಲ್ಲಿ ಹೈಯೆಸ್ಟ್ ನಂಬರ್ ಆಫ್ ಸ್ಪೀಸೀಸ್ ಇದೆ ಅಲ್ವಾ. 270 to 300, ಮೋರ್ ದೆನ್ 300 ಸ್ಪೀಸೀಸ್ ಡಿಫ್ರೆಂಟ್ ವೆರೈಟೀಸ್ ಇದೆ. ಬಟ್ ಇಲ್ಲಿ ಹೇಳ್ತಾ ಇರೋದು 96 ಸ್ಪೀಸೀಸ್ ಫಾರ್ ವೈಲ್ಡ್ ಲೈಫ್. ವೈಲ್ಡ್ ಲೈಫ್ ಅಂತ ಹೇಳಿದ್ರೆ ಒಂದು ಪರ್ಟಿಕ್ಯುಲರ್ ಪ್ರಾಣಿಗೆ ಪಕ್ಷಿಗೆ ಅಂತಾನೆ ವೈಲ್ಡ್ ಲೈಫ್ ಇರುತ್ತೆ, ರೈಟ್. ಅದರ ಕ್ಯಾಟಗರಿನಲ್ಲಿ ದಿಸ್ ಇಸ್ ಹೈಯೆಸ್ಟ್ ಅಂತ ಹೇಳ್ತಾ ಇದ್ದಾರೆ. ದ ಫಸ್ಟ್ ವಾಟರ್ಫೌಲ್ ಸೆನ್ಸಸ್ ಇನ್ 2018 ಹ್ಯಾಡ್ ಈಲ್ಡೆಡ್ 10,412 bird covering 80 species belonging to the 21 families. ಇದೆಲ್ಲ ಇಂಪಾರ್ಟೆಂಟ್ ಫ್ಯಾಕ್ಟ್ಸ್, ಇದರಲ್ಲಿ ನೀವು ಬರೆದಿಟ್ಕೊಳ್ಳಿ, ವಿಲ್ ಬಿ ಹೆಲ್ಪ್ಫುಲ್ ಫಾರ್ ಯುವರ್ ಮೈನ್ ಎಕ್ಸಾಮಿನೇಷನ್ಸ್. ವಿತ್ 6,181 individuals, the bare-headed goose led the species count, followed by the common teal
at 1557 and northern penatile at 1359. ಸೊ ಅಲ್ಲಿಗೆ ಕೌಂಟ್ ಮಾಡಿರುವಂಥ ಇಂಡಿವಿಜುವಲ್ಸ್ ಅಲ್ಲ ಹೈಯೆಸ್ಟ್ ಇರ್ತಕ್ಕಂಥದ್ದು ಬೇರ್ ಹೆಡೆಡ್ ಗೀಸ್ ಅಂತ ಹೇಳಿ. ಇಟ್ಸ್ ಅ ಬರ್ಡ್ ಕ್ಯಾಟಗರಿ, ರೈಟ್? ಸೊ ಥಿಂಕ್ ಅಬೌಟ್ ಇಟ್. ದ ಫಸ್ಟ್ ವೆಟ್ಲ್ಯಾಂಡ್ ಬರ್ಡ್ ಸರ್ವೆ ಇನ್ ಕಾಜಿರಂಗ ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ಸ್. ಇಲ್ಲಿ ಒಂದು ಇನ್ಫಾರ್ಮೇಶನ್ ಏನು ಕೊಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಕಾಜಿರಂಗ ನ್ಯಾಷನಲ್ ಪಾರ್ಕ್ ಏನಿದೆ, ಇಟ್ ಇಸ್ ಆಲ್ಸೋ ಯುನೆಸ್ಕೋಸ್ ಯುನೈಟೆಡ್ ನೇಷನ್ಸ್ ಎಜುಕೇಷನ್ ಸೈಂಟಿಫಿಕ್ ಅಂಡ್ ಕಲ್ಚರಲ್ ಆರ್ಗನೈಸೇಷನ್ ಏನಿದೆ, ಇದರ ವರ್ಲ್ಡ್ ಹೆರಿಟೇಜ್ ಸೈಟ್ ಅಂತ ಕೂಡ ಇದನ್ನ 1985 ಡಿಕ್ಲೇರ್ ಮಾಡಿದ್ದಾರೆ ಅಂತ ಹೇಳುತ್ತೆ, ರೈಟ್? ಸೊ ಡೇಟಾ ಆನ್ ಏವಿಯನ್ ವೆಲ್ತ್ ಇಸ್ ಇಂಪಾರ್ಟೆಂಟ್ because wetland nourish Kaziranga's ecosystem. Increase or decrease in the number of birds is indicative of the park's health. So number of birds increase agidya decrease agidya ಅದರ ನಂಬರ್ಸ್ ನಮಗೆ ಆ ನ್ಯಾಷನಲ್ ಪಾರ್ಕಿನ ಹೆಲ್ತ್ ಅನ್ನು ತೋರಿಸುತ್ತೆ, ಓವರ್ ಆಲ್ ಬಯೋಡೈವರ್ಸಿಟಿಯನ್ನು ಇಂಡಿಕೇಶನ್ ಮಾಡುತ್ತೆ ಅಂತ ಹೇಳುತ್ತೆ. ವೆಟ್ಲ್ಯಾಂಡ್ಸ್ ಅಂತ ಹೇಳಿದ್ರೆ ಏನು? ವಾಟ್ ಆರ್ ವೆಟ್ಲ್ಯಾಂಡ್ಸ್? ವೆಟ್ಲ್ಯಾಂಡ್ಸ್ ಆರ್ ಏರಿಯಾಸ್ ವೇರ್ ವಾಟರ್ ಇಸ್ ದ ಪ್ರೈಮರಿ ಫ್ಯಾಕ್ಟರ್ ಕಂಟ್ರೋಲಿಂಗ್ ದ ಎನ್ವಿರಾನ್ಮೆಂಟ್ ಅಂಡ್ ದ ಅಸೋಸಿಯೇಟೆಡ್ ಪ್ಲಾಂಟ್ ಅಂಡ್ ಅನಿಮಲ್ ಲೈಫ್. ಸ್ನೇಹಿತರೆ, ವೆಟ್ಲ್ಯಾಂಡ್ಸ್ ಅಂತ ಹೇಳಿದ್ರೆ ನೀವು ನೋಡಿರ್ತೀರಿ. ಆ್ಯಕ್ಚುಲಿ ವೆಟ್ಲ್ಯಾಂಡ್ಸ್ ಇಸ್ ಅ ಪ್ಲೇಸ್ ವಿಚ್ ಇಸ್ ಹ್ಯಾವಿಂಗ್ ವಾಟರ್ ಲಾಡ್ಜ್ಡ್. ಅಲ್ಲಿ ವಾಟರ್ ಲಾಡ್ಜಿಂಗ್ ಇರುತ್ತೆ, ವಾಟರ್ ಈ ಥರ ಸ್ಟೆಗ್ನೆಂಟ್ ಆಗಿರುತ್ತೆ. ವಾಟರ್ ಲಾಡ್ಜಿಂಗ್ ಇಟ್ ಮೇ ಬಿ ಫ್ರೆಶ್ ವಾಟರ್ ಆರ್ ಸಾಲ್ಟ್ ವಾಟರ್. ಅದು ಫ್ರೆಶ್ ವಾಟರ್ ಆಗಿರ್ಬೋದು, ಸಾಲ್ಟ್ ವಾಟರ್ ಆಗಿರ್ಬೋದು, ಬ್ರಾಕಿಶ್ ವಾಟರ್ ಆಗಿರ್ಬೋದು, ಅಥವಾ ನೀರು ಹರಿತಾ ಇರ್ಬೋದು, ಸ್ಟೆಗ್ನೆಂಟ್ ಆಗಿ ನಿಂತ್ಕೊಂಡಿರ್ಬೋದು, ರೈಟ್? ಅಥವಾ ನ್ಯಾಚುರಲ್ ಆಗಿರ್ಬೋದು, ಅಥವಾ ಮ್ಯಾನ್ ಮೇಡ್ ಆಗಿರ್ಬೋದು. ಸೊ ಇದನ್ನ ಈ ಥರ ಏರಿಯಾ ಇದೆಯಲ್ಲ, ಈ ಥರ ಜಾಗ ಇದೆಯಲ್ಲ, ಅದನ್ನು ವೆಟ್ಲ್ಯಾಂಡ್ಸ್ ಅಂತ ಕರಿತೀವಿ. ಇನ್ನೊಂದು ಎಕ್ಸಾಂಪಲ್ ಹೇಳಿದಾರೆ, ಸರ್ ಹಿಂಗೊಂದು ನದಿ ಹರ್ಕೊಂಡು ಬರ್ತಿದೆ ಸರ್, ನದಿ ಇನ್ನೇನು ಸಮುದ್ರವನ್ನ ಭೇಟಿ ಮಾಡಬೇಕು, ಇದು ಸಮುದ್ರ, ದಿಸ್ ಇಸ್ ಅ ಸಿ, ರೈಟ್? ಇದನ್ನ ಭೇಟಿ ಮಾಡೋಕೆ ಮುಂಚೆ ಈ ನದಿ ಡೈರೆಕ್ಟ್ ಒಂದೇ ಕೋರ್ಸಲ್ಲಿ ಹೋಗಲ್ಲ, ಇಟ್ ವಿಲ್ ಗೋ ವಿತ್ ಡಿಫ್ರೆಂಟ್ ಕೋರ್ಸಸ್ ಲೈಕ್ ದಿಸ್, ಅಲ್ವಾ? ಸೊ ಇಲ್ಲೆಲ್ಲ ಏರಿಯಾದಲ್ಲೆಲ್ಲ ವಾಟರ್ ಏನಾಗುತ್ತೆ, ಲಾಡ್ಜಿಂಗ್ ಆಗೋದಕ್ಕೆ ಶುರು ಆಗುತ್ತೆ, ರೈಟ್? ಈ ವಾಟರ್ ಲಾಡ್ಜಿಂಗ್ ಏರಿಯಾ ಇದೆಯಲ್ಲ, ಇದನ್ನ ನಾವು ವೆಟ್ಲ್ಯಾಂಡ್ಸ್ ಅಂತ ಕರಿತೀವಿ. ಇವೆಲ್ಲ ನೋಡಿರ್ತೀರಿ, KRS ರೋಡ್ಗೆ ಹೋದ್ರೆ ನೀವು ಇಲ್ಲೆಲ್ಲ ಈ ಜಾಗದಲ್ಲಿ ವೆಟ್ಲ್ಯಾಂಡ್ಸ್ ಇದೆಯಲ್ಲ, ಈ ಜಾಗದಲ್ಲೆಲ್ಲ ಭತ್ತವನ್ನು ಹೆಚ್ಚು ಬೆಳೀತಾರೆ, ಜಾಸ್ತಿ ಭತ್ತ ಬೆಳೀತಾರೆ, ವಾಟರ್ ಲಾಡ್ಜಿಂಗ್ ಆಗುತ್ತೆ ಅಲ್ಲಿ, ರೈಟ್? ಸೊ ಅದಕ್ಕೆ ನಾವು ಏನಾಗಿದೆ, 60% ಆಫ್ ದ ವೆಟ್ಲ್ಯಾಂಡ್ಸ್ ಬರೀ ಭತ್ತ ಬೆಳೆಯೋದ್ರಿಂದನೇ ಹಾಳಾಗೋಗಿದೆ ಪ್ರಪಂಚದಲ್ಲಿ, ರೈಟ್? ಇಟ್ ಹ್ಯಾಸ್ ಬಿನ್ ಸ್ಪಾಯ್ಲ್ಡ್, ಕರೆಕ್ಟ್? ಸೊ ದಿಸ್ ಇಸ್ ಅಬೌಟ್ ವೆಟ್ಲ್ಯಾಂಡ್. ಅಂಡ್ ವೆಟ್ಲ್ಯಾಂಡ್ಸ್ ಡೇ ಅಂತ ಹೇಳಿ ಎವ್ರಿ February 2 ನಾವು ವೆಟ್ಲ್ಯಾಂಡ್ಸ್ ಡೇ ಅಂತ ಅನೌನ್ಸ್ ಮಾಡ್ತೀವಿ. ಅದೇ ಸೇಮ್ 2 February ನಾವು ರಾಮ್ಸಾರ್ ಕನ್ವೆನ್ಷನ್ ಕೂಡ ಕಂಡಕ್ಟ್ ಮಾಡಿದ್ವಿ. 2 February 1971 ರಾಮ್ಸಾರ್ ಏನು ಇರಾನಲ್ಲಿರುವಂಥ ಒಂದು ಜಾಗ, ಅಲ್ಲಿ ರಾಮ್ಸಾರ್ ಕನ್ವೆನ್ಷನ್ ಅಂತ ಒಂದು ಕನ್ವೆನ್ಷನ್ ಮಾಡ್ತೀವಿ. ಅದರಲ್ಲಿ ಟೋಟಲ್ ವೆಟ್ಲ್ಯಾಂಡ್ಸ್ ಅನ್ನು ರೆಕಗ್ನೈಸ್ ಮಾಡ್ತೀವಿ, ರೈಟ್? ವರ್ಲ್ಡ್ ಅಲ್ಲಿರುವಂಥ ವೆಟ್ಲ್ಯಾಂಡ್ಸ್ ಅನ್ನು ರೆಕಗ್ನೈಸ್ ಮಾಡ್ತೀವಿ. ಅಲ್ಲಿ ಅರೌಂಡ್ 3000 ವೆಟ್ಲ್ಯಾಂಡ್ಸ್ ಅನ್ನು ರೆಕಗ್ನೈಸ್ ಮಾಡ್ತಾರೆ. ಅದರಲ್ಲಿ ಇಂಡಿಯಾದಲ್ಲಿ ಇವತ್ತಿಗೆ ಟೋಟಲ್ 27 ವೆಟ್ಲ್ಯಾಂಡ್ಸ್ ಇದೆ. 27 ವೆಟ್ಲ್ಯಾಂಡ್ಸ್ ಅಲ್ಲಿ 27th ರೀಸೆಂಟ್ ಆಗಿ 2019 ಫೆಬ್ರವರಿನಲ್ಲಿ ಒಂದು ವೆಟ್ಲ್ಯಾಂಡ್ ಅನ್ನು ರೆಕಗ್ನೈಸ್ ಮಾಡಿದ್ವಿ, ಅದು ಸುಂದರ್ಬನ್ಸ್. ಸುಂದರ್ಬನ್ ಮ್ಯಾಂಗ್ರೋವ್ಸ್ ಇದೆ ಅಥವಾ ಸುಂದರ್ಬನ್ ಇದೆ, ಆ ಜಾಗವನ್ನು ಸುಂದರ್ಬನ್ ವೆಟ್ಲ್ಯಾಂಡ್ ಆಫ್ ರಾಮ್ಸಾರ್ ಕನ್ವೆನ್ಷನ್ ಅಂತ ಹೇಳಿ ಡಿಕ್ಲೇರ್ ಮಾಡ್ತಾರೆ. ಇದು 27ನೇ ವೆಟ್ಲ್ಯಾಂಡ್ ಆಗುತ್ತೆ ಅಂಡರ್ ರಾಮ್ಸಾರ್ ಕನ್ವೆನ್ಷನ್, ರೈಟ್? ಟೋಟಲ್ ಇಂಡಿಯಾದಲ್ಲಿ ವೆಟ್ಲ್ಯಾಂಡ್ಸ್ ಅದು 27-28 ಸಾವಿರ ಇದೆ, ರೈಟ್? ಟೋಟಲ್ ವೆಟ್ಲ್ಯಾಂಡ್ಸ್. ಅದರಲ್ಲಿ ಇನ್ಲ್ಯಾಂಡ್ ಅಂದ್ರೆ ಸಮುದ್ರದ ಕಿನಾರೆಯನ್ನು ಬಿಟ್ಟು ಒಳಗಡೆ ಇರ್ತಕ್ಕಂಥ ವೆಟ್ಲ್ಯಾಂಡ್ಸ್ ಅರೌಂಡ್ 3,000 ಅದಕ್ಕಿಂತ ಜಾಸ್ತಿ ಇದೆ, ರೈಟ್? 27-28 ಸಾವಿರ ಟೋಟಲ್ ವೆಟ್ಲ್ಯಾಂಡ್ಸ್ ಇದೆ. ಬಟ್ ನಾವು ವೆಟ್ಲ್ಯಾಂಡ್ಸ್ ಮಾತಾಡ್ತಿರೋದು ರಾಮ್ಸಾರ್ ಕನ್ವೆನ್ಷನ್. ರಾಮ್ಸಾರ್ ಕನ್ವೆನ್ಷನ್ ಅಂಡರ್ ಅಲ್ಲಿ ರೆಕಗ್ನೈಸ್ ಆಗಿರ್ತಕ್ಕಂಥದ್ದು 27 ವೆಟ್ಲ್ಯಾಂಡ್ಗಳಿದಾವೆ. ಅದರಲ್ಲಿ ಇತ್ತೀಚೆಗೆ ರೀಸೆಂಟ್ ಆಗಿ 27ನೇದಾಗಿರ್ತಕ್ಕಂಥದ್ದು February 2019 ಆಗಿರ್ತಕ್ಕಂಥದ್ದು ಅದು ಸುಂದರ್ಬನ್ಸ್ ವೆಸ್ಟ್ ಬೆಂಗಾಲ್ ಅಲ್ಲಿ ಇದೆ ಅಂತ ನೋಡ್ತಾ ಇದೀವಿ. ದಟ್ಸ್ ಇಟ್. ಸೊ ದ ನೆಕ್ಸ್ಟ್ ಆರ್ಟಿಕಲ್ ಇಸ್ 2 ಕೋಸ್ಟಲ್ ಗಾರ್ಡ್ ಶಿಪ್ಸ್ ಕಮಿಷನ್ಡ್ ಅಟ್ ಕೋಲ್ಕತ್ತಾ. ಸೊ 2 ಕೋಸ್ಟಲ್ ಗಾರ್ಡ್ ಶಿಪ್ಸ್ ನಾವು ಹಾಕಿದ್ವಿ. ಮಚ್ ಇನ್ಫಾರ್ಮೇಶನ್ಸ್ ಇಲ್ಲ ಇದರಲ್ಲಿ. ಮೊದಲನೇದು ಕೋಸ್ಟಲ್ ಗಾರ್ಡ್ ಶಿಪ್, ಅದಕ್ಕೆ ಒಂದು ಅಮೃತ್ ಕೌರ್ ಮತ್ತೆ ಇನ್ನೊಂದಕ್ಕೆ ಅನಿ ಬೆಸೆಂಟ್ ಅಂತ ಹೆಸರಿಟ್ಟಿದ್ವಿ. ಸೊ ಮೊದಲನೇದು ಚೆನ್ನೈಯಲ್ಲಿ ಅದು ಚೆನ್ನೈ ಬೇಸ್ಡ್ ಆಕ್ಚುಲಿ. ಅನಿ ಬೆಸೆಂಟ್ ಅಂತ ಏನು ಕರಿತೀವಿ, ಅನಿ ಬೆಸೆಂಟ್ ವಿಲ್ ಬಿ ಬೇಸ್ಡ್ ಅಟ್ ಚೆನ್ನೈ, ಅದು ಚೆನ್ನೈ ಬೇಸ್ ಆಗಿರುತ್ತೆ. ಅಂಡ್ ಅಮೃತ್ ಕೌರ್ ಏನಿದೆ ಇಟ್ ವಿಲ್ ಬಿ ಬೇಸ್ಡ್ ಅಟ್ ಹಾಲ್ಡಿಯಾ, ರೈಟ್? ಹಾಲ್ಡಿಯಾ ಇಸ್ ಅ ಪ್ಲೇಸ್ ಇನ್ ವೆಸ್ಟ್ ಬೆಂಗಾಲ್ ಅಲ್ಲಿ ಇರುತ್ತೆ, ರೈಟ್? ಸೊ ದಟ್ಸ್ ಇಟ್. ಅಂಡ್ ರಿಮೈನಿಂಗ್ ಫ್ಯಾಕ್ಚುಯಲ್ಸ್ ಯು ಕ್ಯಾನ್ ರೀಡ್ ಔಟ್. Social media posting is a fundamental right. One more important factual actually. So High Court of Tripura High Court ಏನಿದೆ, ಇತ್ತೀಚೆಗೆ ಒಂದು ರಿಪೋರ್ಟ್ ಅಲ್ಲಿ ಏನ್ ಮಾಡ್ತಾರೆ, ಪೊಲೀಸ್ ಒಬ್ಬ ವ್ಯಕ್ತಿಯನ್ನು ಅರೆಸ್ಟ್ ಮಾಡ್ತಾರೆ. ಯಾವ ವ್ಯಕ್ತಿ? ಆ ವ್ಯಕ್ತಿ ಏನ್ ಮಾಡಿರ್ತಾನೆ, ಫೇಸ್ಬುಕ್ ಅಲ್ಲಿ ಭಾರತೀಯ ಜನತಾ ಪಾರ್ಟಿ CAA ಸಪೋರ್ಟ್ ಮಾಡಿ ಕ್ಯಾಂಪೇನ್ ಮಾಡಿರ್ತಾರೋ ಅದರ ವಿರುದ್ಧವಾಗಿ ಅವನು ಒಂದು ಕಮೆಂಟ್ ಮಾಡಿ ಆಕ್ಚುಲಿ ಒಂದು ಪೋಸ್ಟ್ ಅನ್ನ ಫೇಸ್ಬುಕ್ ಅಲ್ಲಿ ಅಪ್ಲೋಡ್ ಮಾಡಿರ್ತಾನೆ. ಸೊ ಏನು ಅಪ್ಲೋಡ್ ಮಾಡಿದ್ದಾನೆ, ಈ ಅಪ್ಲೋಡ್ ಮಾಡಿರೋದ್ರ ವಿರುದ್ಧ ಪೊಲೀಸ್ ಆಕ್ಷನ್ ತಗೊಂಡಿರ್ತಾರೆ, ಅವನನ್ನು ಅರೆಸ್ಟ್ ಮಾಡಿರ್ತಾರೆ. ಸೊ ಅದಕ್ಕೆ ತ್ರಿಪುರಾ ಹೈಕೋರ್ಟ್ ಹೇಳುತ್ತೆ, ಚೀಫ್ ಜಸ್ಟಿಸ್ ಹೇಳ್ತಾರೆ, ಪೋಸ್ಟಿಂಗ್ ಇನ್ ಸೋಷಿಯಲ್ ಮೀಡಿಯಾದಲ್ಲಿ ಅವರ ಒಪಿನಿಯನ್, ಅವರ ಅಭಿಪ್ರಾಯವನ್ನು ಪೋಸ್ಟ್ ಮಾಡೋದಿದೆಯಲ್ಲ, ಇಟ್ ಇಸ್ ಅ ಫಂಡಮೆಂಟಲ್ ರೈಟ್ ಅಂತ ಡಿಕ್ಲೇರ್ ಮಾಡ್ತಾರೆ. ಅದು ಅವರ ಮೂಲಭೂತವಾದಂತಹ ಹಕ್ಕು, ಅದನ್ನ ಕಿತ್ಕೊಳ್ಳುವಂತ ಅಧಿಕಾರ ಯಾರಿಗೂ ಇಲ್ಲ.
ಅದಕ್ಕೆ ಏನು ಮಾಡ್ತಾರೆ, ಆ ರೀತಿ ಹೇಳಿ ಈ ಹುಡುಗನನ್ನ ರಿಲೀಸ್ ಮಾಡಿಸ್ತಾರೆ. ಅದರ ಜೊತೆಗೆ ಇನ್ನು ಮುಂದೆ ಯಾವುದೇ ರೀತಿ ಆ ರೀತಿ ಪೋಸ್ಟ್ಗಳು ಬಂದರೆ ನಿಮಗೆ ನ್ಯಾಷನಲ್ ಥ್ರೆಟ್ಟನ್ನು ಬಿಟ್ಟು, ದೇಶದ ಸೆಕ್ಯೂರಿಟಿಗೆ ಥ್ರೆಟ್ ಆಗೋದನ್ನ ಬಿಟ್ಟು ಈ ರೀತಿಯ ಒಪಿನಿಯನ್ ಅನ್ನ ನೀವು ಹಾಕೋದ್ರಿಂದ, ಈಗ ನಾವು ನ್ಯೂಸ್ ಪೇಪರ್ಸ್ ಅಲ್ಲಿ ಕಾರ್ಟೂನ್ಸ್ಗಳನ್ನ ಹಾಕ್ತಾರೆ, ಕರೆಕ್ಟ್. ಸೊ ಅದನ್ನ ನೀವು ಅರೆಸ್ಟ್ ಮಾಡೋದಕ್ಕೆ ಬರೋದಿಲ್ಲ. ದೇ ಹ್ಯಾವ್ ಅ ಫ್ರೀಡಮ್ ಅಲ್ವಾ, ರೈಟ್ ಇದೆ. ಅದೇ ರೀತಿ ಇಂಡಿವಿಜುವಲ್ ತನ್ನ ಒಪಿನಿಯನ್ ಅನ್ನು ಎಕ್ಸ್ಪ್ರೆಸ್ ಮಾಡೋದಕ್ಕೆ ರೈಟ್ ಟು ಫ್ರೀಡಮ್ ಇದೆ ಅವನಿಗೆ, ಅದು ಫಂಡಮೆಂಟಲ್ ರೈಟು. ಸೊ ಆ ರೀತಿ ಯಾವುದೇ ಕೇಸಸ್ ಅನ್ನ ಇನ್ನು ಮುಂದೆ ಕೂಡ ನೀವು ಅರೆಸ್ಟ್ ಮಾಡೋ ಹಾಗಿಲ್ಲ ಅಂತ ಹೇಳಿ ಪೊಲೀಸರಿಗೆ ತಾಕೀತು ಕೂಡ ಮಾಡುತ್ತೆ ಕೋರ್ಟ್, ರೈಟ್. ಸೊ ದಟ್ಸ್ ಇಟ್ ಅಬೌಟ್ ದಿಸ್ ಎಂಟೈರ್ ಆರ್ಟಿಕಲ್. ಅದರಲ್ಲಿ ಪೊಲೀಸ್ ಸೆಕ್ಷನ್ 120B ಮತ್ತೆ ಸೆಕ್ಷನ್ 153A ಅಂಡರ್ ಅಲ್ಲಿ IPC ಸೆಕ್ಷನ್ ಅಲ್ಲಿ ಅವ್ರೇನು ಅರೆಸ್ಟ್ ಮಾಡ್ತಾ ಇದ್ರು, ಆ ಎರಡನ್ನೂ ಕೂಡ ಅದ್ರ ಮೇಲೆ ಏನು ರೈಟ್ ಟು ಫಸ್ಟ್ ಇನ್ಫಾರ್ಮೇಶನ್ ರಿಪೋರ್ಟ್ ಅನ್ನ ರೆಕಾರ್ಡ್ ಮಾಡ್ತಾ ಇದ್ರು, ಅದನ್ನ ತ್ರಿಪುರಾ ಕೋರ್ಟ್ ಕ್ವಾಶ್ ಮಾಡಿದ್ದಾರೆ, ರೈಟ್. ಸೊ ದಟ್ಸ್ ಇಟ್. ಅಂಡ್ ದ ಲಾಸ್ಟ್ ಆರ್ಟಿಕಲ್ ಫಾರ್ ದ ಡೇ ಇಸ್ ಲೆಸನ್ಸ್ ಫ್ರಮ್ Maradu. This is also an environmental issue actually. Lessons from Maradu, which comes in GS paper 3, environment and ecology. Where there is a weak enforcement of environmental laws, corruption and undue political influence violates become common. ಯಾವಾಗ ಎನ್ವಿರಾನ್ಮೆಂಟಲ್ ಲಾಸ್ ಅನ್ನ ಪ್ರಾಪರ್ ಇಂಪ್ಲಿಮೆಂಟೇಷನ್ ಮಾಡಲ್ಲ, ಕರಪ್ಷನ್ ರಂಪೆಂಟ್ ಆಗುತ್ತೆ, ಕರಪ್ಷನ್ ಜಾಸ್ತಿ ಆಗುತ್ತೆ, ರೈಟ್, ಅಂಡ್ ಪೊಲಿಟಿಕಲ್ ಇನ್ಫ್ಲೂಯೆನ್ಸ್ ಜಾಸ್ತಿ ಆಗುತ್ತೆ, ಅವಾಗ ಏನಾಗುತ್ತೆ, ಆಕ್ಚುಲಿ ಎನ್ವಿರಾನ್ಮೆಂಟಲ್ ಡಿಗ್ರೇಡೇಷನ್ ಆಗುತ್ತೆ, ಲಾಸ್ ವೈಲೇಷನ್ ಆಗುತ್ತೆ ಅಂತ ಹೇಳುತ್ತೆ, ರೈಟ್. ಸೊ ಸಚ್ ವೈಲೇಷನ್ಸ್ ಹ್ಯಾವ್ ಬಿನ್ ಕ್ವಶ್ಚನ್ಡ್. ಸೊ ಈ ರೀಸೆಂಟ್ ಇವೆಂಟ್ ಅಲ್ಲಿ ಈ ಪರ್ಟಿಕ್ಯುಲರ್ ಇವೆಂಟ್ ಅನ್ನ ಕ್ವಶನ್ ಮಾಡಿದ್ದಾರೆ, ಆಕ್ಚುಲಿ ಆಕ್ಟಿವಿಟೀಸ್ ಅನ್ನ ಕ್ವಶನ್ ಮಾಡಿದ್ದಾರೆ. ಇಲ್ಲಿ ಓವರ್ ಆಲ್ ವಿಷಯ ಏನಪ್ಪಾ ಅಂತ ಹೇಳಿದ್ರೆ ಸ್ನೇಹಿತರೆ, ಸೊ ಕೇರಳದ ಕೊಚ್ಚಿ ರೀಜನ್ ಅಲ್ಲಿ ವೆಂಬನಾಡ್ ಕೋಲ್ ವೈಲ್ಡ್ ಲೈಫ್ ಸೆಂಚುರಿ ಅಥವಾ ವೆಂಬನಾಡ್ ಕೋಲ್ ರೀಜನ್ ಇದೆ. ಈ ವೆಂಬನಾಡ್ ಕೋಲ್ ಇಟ್ಸ್ ರಾಮ್ಸಾರ್ ವೆಟ್ಲ್ಯಾಂಡ್ ಆಕ್ಚುಲಿ. ರಾಮ್ಸಾರ್ ಅಂಡರ್ ವೆಟ್ಲ್ಯಾಂಡ್ ಆಗಿ ಡಿಕ್ಲೇರ್ ಆಗಿದೆ. ಆಕ್ಚುಲಿ ಈ ಏರಿಯಾದಲ್ಲಿ ಅಪಾರ್ಟ್ಮೆಂಟ್ಗಳನ್ನ ನಿರ್ಮಾಣ ಮಾಡಿದ್ದಾರೆ, ರೆಸಾರ್ಟ್ಗಳನ್ನ ನಿರ್ಮಾಣ ಮಾಡಿದ್ದಾರೆ, ರೈಟ್. ಇದೆಲ್ಲ ಇಲ್ಲಿಗಲ್ ಎಕ್ವಸಿಷನ್ಸ್, ಕರೆಕ್ಟ್. ಸೊ ಇದ್ರ ಬಗ್ಗೆ ಓವರ್ ಆಲ್ ಆರ್ಟಿಕಲ್ ಇದೆ. The 4 high-rise luxury apartment complexes in Morado municipality. This is very important. Morado ಅನ್ನುವಂಥ ಜಾಗದ ಮುನ್ಸಿಪಾಲಿಟಿ ಕೊಚ್ಚಿಯಲ್ಲಿ ವೈಲೇಟ್ಸ್ ಕೋಸ್ಟಲ್ ರೆಗ್ಯುಲೇಷನ್ ಝೋನ್. ಇದನ್ನ CRZ ಅಂತ ಡಿಕ್ಲೇರ್ ಮಾಡಿದ್ದಾರೆ. ಕೋಸ್ಟಲ್ ರೆಗ್ಯುಲೇಷನ್ ಝೋನ್ ಅಂತ ಹೇಳಿದ್ರೆ ಅಲ್ಲಿ ಯಾವುದೇ ರೀತಿ ಕನ್ಸ್ಟ್ರಕ್ಷನ್ ಆಕ್ಟಿವಿಟೀಸ್ ಅನ್ನ ಮಾಡೋ ಹಾಗಿಲ್ಲ. ಅದು ಎನ್ವಿರಾನ್ಮೆಂಟಲ್ಲಿ ಕಂಪ್ಲೀಟ್ಲಿ ಪ್ರೊಟೆಕ್ಟೆಡ್ ಏರಿಯಾ. ಅದರ ಪೊಲಿಟಿಕಲ್ ಇನ್ಫ್ಲೂಯೆನ್ಸ್ ಇಂದ ಅಥವಾ ಮನಿ ಪವರ್ ಇಂದ, ಮಸಲ್ ಪವರ್ ಇಂದ ದೇ ಹ್ಯಾವ್ ಎಕ್ವೈರ್ ಮಾಡಿ ಅಲ್ಲಿ ಲಕ್ಸುರಿ ಅಪಾರ್ಟ್ಮೆಂಟ್ ಅನ್ನು ಕೂಡ ಕನ್ಸ್ಟ್ರಕ್ಷನ್ ಮಾಡಿಬಿಟ್ಟಿದ್ದಾರೆ, ಅಪಾರ್ಟ್ಮೆಂಟ್ ಅನ್ನು ಜನರಿಗೆ ಸೇಲ್ ಕೂಡ ಮಾಡಿಬಿಟ್ಟಿದ್ದಾರೆ, ರೈಟ್. ಸೊ ದಿಸ್ ಇಸ್ ದ ಇಶ್ಯೂ ಇಸ್ ಆಲ್ ಅಬೌಟ್. ದ ಅಪೆಕ್ಸ್ ಕೋರ್ಟ್ ಸ್ಟೇಟೆಡ್, ಸುಪ್ರೀಂ ಕೋರ್ಟ್ ಹೇಳುತ್ತೆ, ದೀಸ್ ಅಪಾರ್ಟ್ಮೆಂಟ್ಸ್ ಹ್ಯಾಡ್ ಬಿನ್ ಬಿಲ್ಟ್ ಆನ್ ದ ಶೋರ್ಸ್ ಆಫ್ ವೆಂಬನಾಡ್ ಕೋಲ್ ವೆಟ್ಲ್ಯಾಂಡ್. ನಾನು ಅವಾಗಲೇ ಹೇಳಿದಾಗೆ ವೆಂಬನಾಡ್ ಕೋಲ್ ವೆಟ್ಲ್ಯಾಂಡ್ ಏನಿದೆ ಇದರ ಶೋರ್ ಅಲ್ಲಿ ಇದನ್ನ ಬಿಲ್ಡ್ ಮಾಡಿದ್ದಾರೆ. ಸೊ ವಿಚ್ ಇಸ್ ಇಲ್ಲಿಗಲ್ ಬಿಲ್ಡಿಂಗ್, ರೈಟ್, ವಿಚ್ ವಿಲ್ ಸ್ಪಾಯ್ಲ್ ದ ಬಯೋಡೈವರ್ಸಿಟಿ ಆಫ್ ದ ಏರಿಯಾ. The wetland is a part of the strictly restricted zone for construction under the provision of the CRZ notification. ಏನು ಕೋಸ್ಟಲ್ ರೆಗ್ಯುಲೇಷನ್ ಝೋನ್ ನೋಟಿಫಿಕೇಶನ್ಸ್ ಅದಕ್ಕೆ ವಿರುದ್ಧವಾಗಿದೆ ಇದು ಕನ್ಸ್ಟ್ರಕ್ಷನ್ ಅಂತ ಹೇಳುತ್ತೆ ಕೋರ್ಟ್. ದ ಇಲ್ಲಿಗಲ್ ಕನ್ಸ್ಟ್ರಕ್ಷನ್ ಇನ್ ಮೊರಾಡೋ ಮೈಟ್ ದ ಹಿಂಡ್ರೆಂಡ್ ದ ನ್ಯಾಚುರಲ್ ವಾಟರ್ ಫಾಲ್. ಅದರ ನ್ಯಾಚುರಲ್ ವಾಟರ್ ಫಾಲ್ ಇದೆಯಲ್ಲ ಅಥವಾ ನ್ಯಾಚುರಲ್ ವಾಟರ್ ಫ್ಲೋ ಇದೆಯಲ್ಲ ಅದನ್ನ ಅದು ಹಿಂಡರ್ ಮಾಡುತ್ತೆ, ತಡೆಯುತ್ತೆ, ರೈಟ್. ಆ ನ್ಯಾಚುರಲ್ ಫ್ಲೋ ಕಡಿಮೆ ಆದರೆ ಇಲ್ಲಿರುವಂಥ ಆನಿಮಲ್ಸ್ಗೆ ಬೇಕಾಗಿರುವಂಥ ಪ್ರಾಪರ್ ವಾಟರ್ ಅವೈಲಬಿಲಿಟಿ ಸಿಗೋದಿಲ್ಲ ಅಥವಾ ಅದರಿಂದ ಫ್ಲಡ್ಗಳು ಜಾಸ್ತಿ ಆಗ್ಬೋದು, ರೈಟ್. ಸೊ ಈ ರೀತಿ ಪ್ರಾಬ್ಲಮ್ಸ್ ಆಗುತ್ತೆ ಅಂತ ಹೇಳ್ತಾರೆ, ರೈಟ್. ದಿಸ್ ಇಸ್ ಅನ್ ಎಕ್ಸಾಂಪಲ್, ಬೆಸ್ಟ್ ಎಕ್ಸಾಂಪಲ್. ಯಾಕಂದ್ರೆ ಕೇರಳದಲ್ಲಿ ಫ್ಲಡ್ ಆಗಿದ್ದು ಗೊತ್ತು ನಮಗೆ, 2018 ಅಲ್ಲಿ ಹ್ಯೂಜ್ ಫ್ಲಡ್ ಆಯಿತು ಕೇರಳದಲ್ಲಿ. ದಟ್ ಇಸ್ ಅ ಬೆಸ್ಟ್ ಎಕ್ಸಾಂಪಲ್ ಫಾರ್ ಇಟ್. ಸೊ ಫಾಲೋಯಿಂಗ್ ದ ಕೋರ್ಟ್ ಆರ್ಡರ್, ರೆಸಿಡೆಂಟ್ಸ್ ಅಬೌಟ್ 350 ಫ್ಯಾಮಿಲೀಸ್ ಸ್ಟಾರ್ಟೆಡ್ ಟು ಪ್ರೊಟೆಸ್ಟ್. ಸೊ ಈ ಪರ್ಟಿಕ್ಯುಲರ್ ಕೋರ್ಟ್ ಆರ್ಡರ್ಸ್ ಅನ್ನು ಇಟ್ಕೊಂಡು 350 ಫ್ಯಾಮಿಲೀಸ್ ಪ್ರೊಟೆಸ್ಟ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಯಾಕೆಂತ ಹೇಳಿದ್ರೆ ದೇ ಹ್ಯಾವ್ ಇನ್ವೆಸ್ಟೆಡ್ ಹ್ಯೂಜ್ ಮನಿ ಆನ್ ದೋಸ್ ಅಪಾರ್ಟ್ಮೆಂಟ್ಸ್ಗೆ ದುಡ್ಡು ಹಾಕಿ ದುಡ್ಡನ್ನ ಅಪಾರ್ಟ್ಮೆಂಟ್ಸ್ ಅನ್ನ ಖರೀದಿ ಮಾಡಿದ್ದಾರೆ. ಥಿಂಕ್ ಅಬೌಟ್ ಇಟ್. ಸೊ ಇವಾಗ ಇಮಿಡಿಯೇಟ್ ಕೋರ್ಟ್ ಅದನ್ನ ಇಲ್ಲೀಗಲ್ ಅಂತ ಕನ್ಸಿಡರ್ ಮಾಡಿಬಿಟ್ರೆ ವಾಟ್ ಅಬೌಟ್ ದೇರ್ ಇನ್ವೆಸ್ಟ್ಮೆಂಟ್? ಅವ್ರು ಮೆಂಟಲಿ ಸ್ಟ್ರೆಸ್ ಆಗ್ತಾರೆ ಆಕ್ಚುಲಿ, ರೈಟ್, ಅಂಡ್ ಫೈನಾನ್ಷಿಯಲಿ ಬರ್ಡನ್ ಆಗುತ್ತೆ ಅವರಿಗೆ, ರೈಟ್. ಸೊ ದಿಸ್ ಇಂಡಿಕೇಟ್ಸ್ ದ ಗ್ರಾವಿಟಿ ಆಫ್ ಇನ್ಸ್ಟಿಟ್ಯೂಷನ್ ಅಂಡ್ ಪಾಲಿಸಿ ಫೇಲ್ಯೂರ್. ದಿಸ್ ಇಸ್ ಡೆಫಿನೆಟ್ಲಿ a policy failure. According to the Kerala Coastal Zone Management Authority, constructions had been placed in critically vulnerable coastal areas which are notified as CRZ3 where no construction should be permitted. ಸೊ ಕೇರಳದ ಕೋಸ್ಟಲ್ ಝೋನ್ ಮ್ಯಾನೇಜ್ಮೆಂಟ್ ಅಥಾರಿಟಿ ಹೇಳೋ ಪ್ರಕಾರ ಕೂಡ ಸೊ ಈ ಏರಿಯಾ CRZ3 ಕ್ಯಾಟಗರಿಗೆ ಬಂದರೂ ಕೂಡ ಇಲ್ಲಿ ಕನ್ಸ್ಟ್ರಕ್ಷನ್ ಅನ್ನ ಮಾಡೋದಕ್ಕೆ ಯಾವುದೇ ರೀತಿಯ ಅಲೋ ಇಲ್ಲ ಅಂತ ಹೇಳುತ್ತೆ, ರೈಟ್. ದ ಕೋರ್ಟ್ ಆರ್ಡರ್ ದಟ್ ದ ಕಂಪನ್ಸೇಷನ್ ಅಮೌಂಟ್ ಆಫ್ 25 lakhs
ಸೊ ಅಲ್ಲಿಗೆ ಕೋರ್ಟ್ ಏನು ಅನೌನ್ಸ್ ಮಾಡಿದೆ ಅಂತ ಹೇಳಿದ್ರೆ 25 lakhs ಕಂಪನ್ಸೇಷನ್ ಅಮೌಂಟ್ ಅನ್ನ ಕೊಡಬೇಕು, ರೈಟ್. ಬಟ್ ಆ 25 lakhs ಕಂಪನ್ಸೇಷನ್ ಅಮೌಂಟ್ ಡೆಫಿನೆಟ್ಲಿ ಅವ್ರಿಗೆ ಮ್ಯಾಚ್ ಆಗಲ್ಲ. ಈಗ ನಮಗೊಂದು ಅಪಾರ್ಟ್ಮೆಂಟ್ 25 lakhs ಡೆಫಿನೆಟ್ಲಿ ಸಿಗಲ್ಲ, ರೈಟ್. ಸೊ ಲೇಕ್ ವ್ಯೂ ಅಂತ ಹೇಳಿ ಮಾರಿರ್ತಾರೆ, ಕರೆಕ್ಟ್ ಅಲ್ಲ. ಒಳ್ಳೆ ವ್ಯೂಸ್ ಇದೆ, ನಮಗೆ ಕಂಪ್ಲೀಟ್ ಬರ್ಡ್ಸ್ ಎಲ್ಲ ಕಾಣಿಸುತ್ತಿಲ್ಲ ಅಂತ ಹೇಳಿ ಸೇರಿಸಿ ಮಾಡಿರ್ತಾರೆ. ಅದಕ್ಕೊಂದು 60 ರಿಂದ 70 ಲಕ್ಷ ಕಲೆಕ್ಟ್ ಮಾಡಿರ್ತಾರೆ. ಸೊ ಅದರಲ್ಲಿ ನೀವು ಇವನ್ 50% ಕೊಡ್ತಲ್ಲ, ಇವ್ರು ಗಿವಿಂಗ್ ಓನ್ಲಿ 25 lakhs ಅಂತ ಹೇಳಿದ್ರೆ ಡೆಫಿನೆಟ್ಲಿ it's financial burden to the 350 families, right? So the demolition cost should be paid by the builders to the government. So ಇದನ್ನ ಗವರ್ನಮೆಂಟ್ ಸುಪ್ರೀಂ ಕೋರ್ಟ್ ಆಲ್ರೆಡಿ ಆರ್ಡರ್ ಮಾಡಿದಲ್ಲ, ಏನ್ ನೀವು ಕನ್ಸ್ಟ್ರಕ್ಷನ್ ಮಾಡಿದಿರಿ ಬಿಲ್ಡಿಂಗ್ಸ್ ಅದನ್ನೆಲ್ಲ ಡೆಮಾಲಿಷನ್ ಮಾಡಬೇಕು, ಆ ಡೆಮಾಲಿಷನ್ ಕಾಸ್ಟ್ ಅನ್ನ ಆ ಬಿಲ್ಡರ್ಸೇ ಕೊಡಬೇಕು ಅಂತ ಹೇಳಿ ಕೋರ್ಟ್ ಆರ್ಡರ್ ಮಾಡಿದೆ, ರೈಟ್. ಸೊ ಬಿಸೈಡ್ಸ್ ದೇರ್ ವರ್ ಎನ್ವೈರನ್ಮೆಂಟಲ್ ಕಾಸ್ಟ್ ಆಫ್ ದ ಡೆಮಾಲಿಷನ್, ಇದ್ರ ಜೊತೆಗೆ ಎನ್ವೈರನ್ಮೆಂಟಲ್ ಕಾಸ್ಟ್ ಕೂಡ ಆಗುತ್ತೆ. ಹೇಗೆ? ಅಲ್ಲಿಂದ ಆ ಡೆಮಾಲಿಷನ್ ಮಾಡುವಾಗ ಏರ್ ಪೊಲ್ಯೂಷನ್ ಆಗುತ್ತೆ, ನಾಯ್ಸ್ ಪೊಲ್ಯೂಷನ್ ಆಗುತ್ತೆ, ಲೇಕ್ ಕಂಟ್ಯಾಮಿನೇಷನ್ ಆಗುತ್ತೆ, ಅದರಿಂದ ಯೂಟ್ರೋಫಿಕೇಶನ್ ಆಗೋ ಚಾನ್ಸಸ್ ಇರುತ್ತೆ, ಅಂಡ್ ಸೇಫ್ ಡಿಸ್ಪೋಸಲ್ ಆಫ್ ದ ಡೆಬ್ರೀಸ್, ರೈಟ್. ದೀಸ್ ಆರ್ ಆಲ್ ದ ಚಾಲೆಂಜಸ್, ರೈಟ್. ಈಗ ಯಾವ್ದಾದ್ರು ಒಂದು ಇಂಡಸ್ಟ್ರೀಸ್ ಏನಾದ್ರು ಎಫ್ಲೂಯೆಂಟ್ಸ್ ಡಿಸ್ಚಾರ್ಜ್ ಮಾಡಿದ್ರೆ, ಏನಾದ್ರು ಹೈಯೆಸ್ಟ್ ಕಾರ್ಬನ್ ಡೈಆಕ್ಸೈಡ್ ಡಿಸ್ಪೋಸ್ ಮಾಡಿದ್ರೆ ಅದ್ರ ಮೇಲೆ ನಾವು ಟ್ಯಾಕ್ಸ್ ಅನ್ನ ಹಾಕ್ತಿವಿ. ಅದನ್ನ ಪೊಲ್ಯೂಟರ್ ಪೇಸ್ ಪ್ರಿನ್ಸಿಪಲ್ ಅಂತ ಕರಿತೀವಿ. ಯಾರು ಎನ್ವಿರಾನ್ಮೆಂಟ್ ಅನ್ನ ಹಾಳು ಮಾಡ್ತಾರೋ ಅವ್ರು ಅದಕ್ಕೆ ದುಡ್ಡನ್ನ ಕಟ್ಕೊಡ್ಬೇಕು ಅಂತ ಹೇಳ್ತೀವಿ. ಇದು ಇಂಡಸ್ಟ್ರೀಸ್ ಮಾಡಿದ್ರೆ. ಆದ್ರೆ ಇಲ್ಲಿ ಈ ರೀತಿ ಇಲ್ಲೀಗಲ್ ಕನ್ಸ್ಟ್ರಕ್ಷನ್ಸ್ ಆದ್ರೆ, ಅದಕ್ಕೆ ನಾವು ಎಕಾಲಜಿಕಲ್ ಡ್ಯಾಮೇಜಸ್ ಆದ್ರೆ ಅದರಿಂದ ನಾವು ಏನೂ ಮಾಡೋಕ್ಕಾಗಲ್ಲ. ಆಕ್ಚುಲಿ ವಿ ಹ್ಯಾವ್ ಟು ಡೆಮಾಲಿಷ್ ದ ಬಿಲ್ಡಿಂಗ್. ದಟ್ ಇಸ್ ದ ಓನ್ಲಿ ಸೊಲ್ಯೂಷನ್ ಲೆಫ್ಟ್. If someone violates the law and construct the apartments in the ecological sensitive zone, the removal of these buildings is the only solution. ಈ ಬಿಲ್ಡಿಂಗ್ಸ್ ಅನ್ನ ರಿಮೂವ್ ಮಾಡೋದು ಒಂದೇ ಸೊಲ್ಯೂಷನ್ಸ್ ಇರ್ತಕ್ಕಂಥದ್ದು ನಮ್ಮ ಹತ್ರ ಇವಾಗ, ರೈಟ್. ಸೊ ನೋ ಹೆವಿ ಫೈನ್ ವಿಲ್ ಫುಲ್ಫಿಲ್ ದ ಪರ್ಪಸ್ ಆಫ್ ಕಂಪ್ಲೈಂಗ್ ವಿತ್ ದ ಲಾ. ಅವರಿಗೆ ಈ ಫೈನ್ ಹಾಕೋದ್ರಿಂದ ಯಾವುದೇ ಪ್ರಯೋಜನ ಇಲ್ಲ. ಬಿಲ್ಡಿಂಗ್ ಅನ್ನ ರಿಮೂವ್ ಮಾಡಬೇಕು, ಎನ್ವೈರನ್ಮೆಂಟ್ ಅನ್ನ ಪ್ರೊಟೆಕ್ಷನ್ ಮಾಡಬೇಕು, ರೈಟ್. ಸೊ ದಟ್ಸ್ ಇಟ್ ಫ್ರೆಂಡ್ಸ್. ಸೊ ದಟ್ಸ್ ಇಟ್ ಫಾರ್ ಟುಡೇಸ್ ಆರ್ಟಿಕಲ್. ಸೊ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಅಂಡ್ ಒನ್ ಮೋರ್ ಇನ್ಫಾರ್ಮೇಶನ್ ಫ್ರೆಂಡ್ಸ್. ಸೊ YES-UPSC ಅಕಾಡೆಮಿ, ಸೊ ಏನು ಬ್ಯಾಂಗ್ಳೂರ್ ಮತ್ತೆ ಧಾರವಾಡಲ್ಲಿ ಬ್ರಾಂಚಸ್ ಅನ್ನ ಹೊಂದಿದೆ ಆಕ್ಚುಲಿ YES-UPSC ಅಕಾಡೆಮಿ. ಇಲ್ಲಿ ನಾವು ಹೊಸದಾಗಿ KPSCಗೆ ಸಂಬಂಧಪಟ್ಟಂತಹ KS ಹೊಸ ಬ್ಯಾಚ್ ಅನ್ನ ನಾವು ಸ್ಟಾರ್ಟ್ ಮಾಡ್ತಾ ಇದೀವಿ, ರೈಟ್. ಸೊ ಈ ಬ್ಯಾಚ್ಗೆ ಈ ತಿಂಗಳು ಜನವರಿ 20ನೇ ತಾರೀಕು ಈ ಮಂತ್ ಅಲ್ಲಿ ಫೌಂಡೇಶನ್ ಕೋರ್ಸ್ ಸ್ಟಾರ್ಟ್ ಆಗುತ್ತೆ. ಸೊ ಅದಾದ್ಮೇಲೆ ಫೆಬ್ರವರಿ 10th ಇದಕ್ಕೆ ಓರಿಯಂಟೇಷನ್ ಕ್ಲಾಸ್ ನಡೆಯುತ್ತೆ. ಅದಾದ್ಮೇಲೆ ಫೆಬ್ರವರಿ 17th ಇಂದ ರೆಗ್ಯುಲರ್ ಕ್ಲಾಸಸ್ ಸ್ಟಾರ್ಟ್ ಆಗುತ್ತೆ. ಸೊ ಯಾರು KPSC ಆಸ್ಪಿರೆಂಟ್ಸ್ ಇದ್ರಿ, ನೀವು ಯುದ್ಧ ಕಾಲೇಜ್ ಶಸ್ತ್ರಾಭ್ಯಾಸ ಮಾಡೋದು ಬೇಡ. ಸರ್ ನೋಟಿಫಿಕೇಶನ್ ಬರಲಿ, ಸರ್ ನೋಟಿಫಿಕೇಶನ್ ಬಂದ್ಮೇಲೆ ಅಡ್ಮಿಷನ್ಗೆ ಬರ್ತೀವಿ, ಅವಾಗ ಬರೀ 2 ತಿಂಗಳಿಂದ 3 ತಿಂಗಳು ಅಷ್ಟೇ ಟೈಮ್ ಇರುತ್ತೆ. ಬರೀ ಹಿಸ್ಟ್ರಿ ಒಂದು ಸಬ್ಜೆಕ್ಟ್ ಓದಕ್ಕಾಗಲ್ಲ ಈ ಟೈಮಲ್ಲಿ ನೀವು, ರೈಟ್. ಅವಾಗ ಬಂದು ದುಡ್ಡು ವೇಸ್ಟ್ ಮಾಡೋದು, ಟೈಮ್ ವೇಸ್ಟ್ ಮಾಡೋದಕ್ಕಿಂತ ನೀವು ಇವಾಗ ಕೋಚಿಂಗ್ ತಗೊಳ್ಳೋದು ಬಹಳ ಉಪಯೋಗ ಆಗತ್ತೆ, ರೈಟ್. ಸೊ ಇವಾಗ ನೀವು ತಗೊಂಡ್ರೆ ಆಕ್ಚುಲಿ ಅಟ್ಲೀಸ್ಟ್ ಒಂದು 6 months ಆದ್ರೂ ಪ್ರಿಪರೇಷನ್ಸ್ ಮಾಡ್ತೀರಿ. ಅಟ್ಲೀಸ್ಟ್ ಯು ಕ್ಯಾನ್ ಗ್ಯಾರಂಟಿ ಸರ್ 90% ನಾನು ಎಕ್ಸಾಮ್ಸ್ ಅಲ್ಲಿ ಕ್ಲಿಯರ್ ಆಗ್ತೀನಿ ಅಂತ ಗ್ಯಾರಂಟಿ ಇಟ್ಕೋಬಹುದು, ರೈಟ್. ಸೊ ಫೀಸು ಬಹಳ ಕಡಿಮೆ ಇದೆ ಕಂಪ್ಯಾರಿಟಿವ್ ಟು ಬ್ಯಾಂಗ್ಳೂರ್ ಅದರ್ ಅಕಾಡೆಮೀಸ್. ಬಹಳ ಕಡಿಮೆ ಫೀಸನ್ನು ಇಟ್ಟು ನಾವು ನಿಮ್ಗೆ ಇದನ್ನ ರೆಗ್ಯುಲೇಷನ್ ಮಾಡ್ತಾ ಇದೀವಿ. ಸೊ ಹೆಚ್ಚಿನ ಮಾಹಿತಿಗಳಿಗೆ YES-UPSC ವೆಬ್ಸೈಟ್ ಅನ್ನ ವಿಸಿಟ್ ಮಾಡಿ. ಕಾಂಟ್ಯಾಕ್ಟ್ ನಂಬರ್ ಇದೆ, ಅದರಲ್ಲಿ ಕಾಂಟ್ಯಾಕ್ಟ್ ನಂಬರ್ ತಗೊಂಡು ಕಾಂಟ್ಯಾಕ್ಟ್ ನಂಬರ್ ಅಲ್ಲಿ ಕಾಂಟ್ಯಾಕ್ಟ್ ಮಾಡಿ, ರೈಟ್. ಅಂಡ್ ಆಲ್ಸೋ ಐ ರೈಟ್ ದ ಕಾಂಟ್ಯಾಕ್ಟ್ ನಂಬರ್ ಹಿಯರ್ 9880133288. So I repeat 9880133288. ಸೊ ಇದು ಕಾಂಟ್ಯಾಕ್ಟ್ ನಂಬರ್. ಈ ಕಾಂಟ್ಯಾಕ್ಟ್ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಸೊ ಯಾರು KS ಆಸ್ಪಿರೆಂಟ್ಸ್ ಇದ್ರಿ, so definitely you take admissions and you start your preparation as soon as possible. Okay, that is the best idea. Thank you so much.